ಸುಮತಿಭಿರನುಮೇಜಂ ಶುಭ್ರಗಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಯಮಹಮಮೇಜಂ ಧ್ಯೇಯಮಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿವರೆಗೆ ರಾಘವೇಂದ್ರ ಕವಚದಲ್ಲಿ 26 ಶ್ಲೋಕಗಳವರೆಗೆ ನಾವು ನೋಡಿದ್ದೀವಿ. ಇನ್ನು ಮುಂದಿನ ಶ್ಲೋಕಗಳ ಬಗ್ಗೆ ಗಮನಿಸೋಣ. 27ನೆಯ ಶ್ಲೋಕ ಹೀಗಿದೆ: ನಿಖಿಲೇಂದ್ರಿಯ ದೋಷಘ್ನೋ ಮಹಾನುಗ್ರಹಕೃತ್ ಗುರುಃ ಅಧಶ್ಚೋರ್ಧ್ವಂಚಾವತು ಮಾಮಷ್ಟಾಕ್ಷರಮನೂದಿತಃ. ರಾಯರಲ್ಲಿ ಇರುವಂಥ ಶಕ್ತಿ ಎಂಥದ್ದು? ನಿಖಿಲ ಇಂದ್ರಿಯ ದೋಷಘ್ನ. ನಮಗೆ ಅನೇಕ ಇಂದ್ರಿಯಗಳಲ್ಲಿ ದೋಷ ಇರ್ಬೋದು. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ನಮ್ಮ ಮನಸ್ಸಿನ ದೋಷ, ನಮ್ಮ ಕಿವಿ ದೋಷ, ಕಣ್ಣಿನ ದೋಷ, ನಮ್ಮ ಕರ್ಮೇಂದ್ರಿಯಗಳಿರೋ ದೋಷ, ಕೈ ಕಾಲು, ಹೀಗೆ ಯಾವುದೇ ಇಂದ್ರಿಯದ ದೋಷ ಇರಲಿ, ಆ ದೋಷವನ್ನು ಪರಿಹಾರ ಮಾಡುವಂಥವರು ರಾಯ. ಅಂಥ ಶಕ್ತಿ ಅವರಿಗಿದೆ. ಮಹಾನುಗ್ರಹ ಕೃತ್ ಗುರು. ಗುರುಗಳು ಅಂದರೆ ಕೇವಲ ಬರೀ ವಿದ್ಯೆ ಉಪದೇಶ ಮಾಡಿ ಅಜ್ಞಾನವನ್ನು ಪರಿಹರಿಸಿ ದಾನ ನೀಡೋದಷ್ಟೇ ಅಲ್ಲ. ಈ ಥರ ಸಿದ್ಧಿಯನ್ನು ಪಡೆದಿರ್ತಾರೆ ಗುರುಗಳು. ಅಂದರೆ ಯಾವುದೇ ಕಷ್ಟಗಳು ಅಂತ ಭಕ್ತರಿಗೆ ಬಂದರೆ ಅದು ಯಾವುದೇ ರೀತಿ ಇರ್ಬೋದು, ಅದೆಲ್ಲದನ್ನು ಪರಿಹರಿಸಿ ಮಹಾ ಅನುಗ್ರಹ ಕೃತ, ದೊಡ್ಡ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳ್ತಾ, ಇಷ್ಟೆಲ್ಲ ರಾಯರು ತಾವು ಏನು ಶಕ್ತಿಯನ್ನು ಪಡೆದಿದ್ದಾರೆ, ಇವರಿಂದ ನಾವೇನು ಬೇಡಬೇಕು ಅಂದಾಗ ಮುಂದೆ ಹೇಳ್ತಾರೆ, ಅಧಶ್ಚೋಧ್ವಂಚಾವತು ಮಾಂ ಅಂತ ಹೇಳ್ತಾರೆ. ಅಂದರೆ ಕೆಳದಿಕ್ಕಿನಿಂದ ಏನಾದರೂ ನಮಗೆ ತೊಂದರೆ, ಮೇಲಿನ ದಿಕ್ಕಿನಿಂದ ಏನಾದರೂ ತೊಂದರೆ ಬರೋದಿದ್ರೆ ಅದರಿಂದ ರಕ್ಷಣೆ ಮಾಡಿ. ಅಧಃ ಊರ್ಧ್ವಂ. ಅಧಃ ಅಂದರೆ ಕೆಳಕ್ಕೆ, ಊರ್ಧ್ವಂ ಅಂದರೆ ಮೇಲೆ. ಈ ಎರಡೂ ದಿಕ್ಕಿಗಳಿಂದ ರಕ್ಷಣೆ ಮಾಡಿ. ಹೋಗ್ತಾ ಇದ್ದ, ನಡ್ಕೊಂಡು ಹೋಗ್ತಾ ಇದ್ದ, ಮೇಲಿಂದ ಯಾವ್ದಾರು ಕಾಯಿ ತಲೆ ಮೇಲೆ ಬಿದ್ದರೆ ಏನು ಕತೆ? ಗುರುಗಳ ರಕ್ಷಣೆ ಮಾಡದೇ ಇದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ತಲೆ ಮೇಲೆ ಏನಾದ್ರು ಬಿದ್ದರೆ ಏನು ಮಾಡಬೇಕು? ಅಷ್ಟೇ ಅಲ್ಲ, ಕೆಳಕ್ಕೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಡ್ಕೊಂಡು ಹೋಗಬೇಕಾದ್ರೆ ಯಾವ್ದಾದ್ರು ಕಲ್ಲಿಗೆ ಎಡವಿ ನಾವು ಬಿದ್ದರೆ ಯಾವುದೇ ಥರ ಆಗ್ಬೋದು. ಕೆಳ ದಿಕ್ಕಿನಿಂದ ಬಾಧೆ ಆಗ್ಬೋದು, ನಮಗೆ ಕೆಳಗೆ ಗೊತ್ತೇ ಇರಲ್ಲ, ಏನೊಂದು ಹಾವು ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ, ಯಾವುದೇ ಥರ ಆಗ್ಬೋದು. ಅಂತೂ ಈ ಕೆಳ ದಿಕ್ಕಿನಿಂದ ಮೇಲಿನ ದಿಕ್ಕಿನಿಂದ ರಕ್ಷಣೆಯನ್ನು ಬೇಡಲೇಬೇಕು. ಪ್ರತಿಯೊಂದು ದಿಕ್ಕಿನಿಂದ ರಕ್ಷಣೆ ಬೇಕು. ಅದರಲ್ಲಿ ಗುರುರಾಯರ ಅನುಗ್ರಹ ಬೇಕೇ ಬೇಕು. ಇವರಿಗೆ ಇಷ್ಟು ಮಹಿಮೆ ಹೇಗೆ ಬಂದಿದೆ ಅನ್ನಲಿಕ್ಕೆ ಒಂದೇ ಒಂದು ಸಾಕ್ಷಿ. ಅಷ್ಟಾಕ್ಷರ ಮನೂದಿತ. ಅಷ್ಟಾಕ್ಷರ ಮನು ಉದಿತ. ಮನು ಅಂತ ಕರೀತಾರೆ. ಮನು ಅಂದರೆ ಮಂತ್ರ ಅಂತ ಅರ್ಥ. ಯಾವಾಗಲೂ ಮನನ ಮಾಡ್ತಾ ಇರಬೇಕು, ಆದ್ದರಿಂದ ಅದಕ್ಕೆ ಮನು ಅಂತ ಕರಿತೀವಿ. ಯಾವ ಮನು? ಅಷ್ಟಾಕ್ಷರ ಮನು. ಅಂದರೆ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ಏನಿದೆ, ಅಂಥ ಮಂತ್ರದಿಂದ ಪ್ರತಿಪಾದ್ಯರಾದ ರಾಯರೂ ನನಗೆ ಕಾಪಾಡಲಿ. ಅಂದರೆ ಶ್ರೀರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ಇದ್ರಷ್ಟು ಯಾವ ದಿಕ್ಕಿನಿಂದಲೂ ನಿಮಗೆ ತೊಂದರೆ ಆಗಲ್ಲ ಅಂತ ಅರ್ಥ. ಅದನ್ನು ಸೂಚನೆ ಮಾಡಲಿಕ್ಕೆ ಹೀಗೆ ಹೇಳಿದ್ದಾರೆ.
ಅಷ್ಟಾಕ್ಷರ ಮಂತ್ರದಿಂದ ಅಷ್ಟ ದಿಕ್ಕುಗಳಿಂದ ಬರುವಂತಹ ಬಾಧೆನೂ ಪರಿಹಾರ ಆಗುತ್ತೆ. ಅಷ್ಟಾಕ್ಷರ ಅಂದರೆ 8 ಅಕ್ಷರ. ದಿಕ್ಕುಗಳೆಷ್ಟು? 8 ದಿಕ್ಕು ತಗೊಳ್ಳೋಣ. 8 ದಿಕ್ಕುಗಳು: ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ. 8 ದಿಕ್ಕುಗಳಿಂದ ಪರಿಹಾರ, ಬಾಧೆ ಪರಿಹಾರ 8 ಅಕ್ಷರ ಇರೋ ಅಷ್ಟಾಕ್ಷರ ಮಂತ್ರದಿಂದ ಆಗುತ್ತೆ. ಅದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಅಪಣಾಚಾರ್ಯರು ಹೊರಟಿದ್ದಾರೆ. ಅಲ್ಲ, 8 ದಿಕ್ಕು ಆಗ್ಬಿಟ್ರೆ ಮೇಲೆ ಕೆಳಗಡೆ ಅದು ದಿಕ್ಕುಗಳು ತಾನೆ. ಅಂದರೆ ಮೇಲೆ ಕೆಳಗಡೆ ಅದನ್ನು ಕೂಡ ಏನಾದರೂ ಅಲ್ಲಿ ತೊಂದರೆ ಬರ್ತಾ ಇದ್ರೆ ಅದನ್ನು ಪರಿಹರಿಸ್ತಾರೆ. ಯಾಕೆ? ಮಹಾನುಗ್ರಹ ಕೃತ ಎಲ್ಲ ಇಂದ್ರಿಯಗಳ ದೋಷ ಪರಿಹಾರ ಮಾಡೋರು. ಅಂದರೆ ದೋಷ ಅಂದರೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಮಗೆ ತಕ್ಷಣ ಎಚ್ಚರಿಸ್ತಾರೆ, ನೋಡಲ್ಲಿ ಕಾಯಿ ಬೀಳ್ತಾ ಇದೆ, ಸ್ವಲ್ಪ ಹಿಂದೆ ಹೋಗಿ. ಅವಾಗ ತಕ್ಷಣ ನಾವು ನೋಡ್ತೀವಿ, ಕಣ್ಣಿನಿಂದ ಹಿಂದಕ್ಕೆ ಹೊರಟೋಗ್ತೀವಿ. ಯಾವುದೋ ಬಿಲ್ಡಿಂಗ್ ಕಟ್ತಾ ಇರ್ತಾರೆ, ಮೇಲಿನ ದಬಾರನ್ನು ಬೀಳಿಸ್ಬಿಟ್ರೆ ಕೆಳಗೆ ಹೋಗೋ ವ್ಯಕ್ತಿ ಮೇಲೆ ಏನು ಕತೆ ಅವನು. ಎಚ್ಚರ, ರೋಡ್ ಮೇಲೆ ಹೋಗಬೇಕಾದ್ರೆ, ಮಾರ್ಗದಲ್ಲಿ ಹೋಗಬೇಕಾದ್ರೆ ಬಹಳ ಎಚ್ಚರ ಇರಬೇಕು ಅಂತ. ಆ ಎಚ್ಚರ ಇರೋದು ಹೇಗೆ ಸಾಧ್ಯ? ನಮ್ಮ ಮನಸ್ಸು ಸರಿಯಾಗಿರ್ಬೇಕು. ಎಲ್ಲೋ ಯೋಚನೆ ಮಾಡ್ತಾ ನಡ್ಕೊಂಡು ಹೋಗ್ತಾ ಇದ್ರೆ ತಲೆ ಮೇಲೆ ಬೀಳುತ್ತೆ. ಕೆಲವು ಸಲ ಗೊತ್ತಿದ್ರೂ ಎಚ್ಚರ ಇದ್ರೂ ಬೀಳುತ್ತೆ. ಇದು ಹೇಗೆ ಸಾಧ್ಯ ಇವೆಲ್ಲ? ಅದಕ್ಕೋಸ್ಕರ ದೊಡ್ಡವರನ್ನು ನೆನಪಿಸ್ಕೊಂಡು ಹೊರಗಡೆ ಹೊರಡಬೇಕಾದ್ರೆ ಹೋಗ್ಬೇಕು. ಆದ್ರಿಂದ ಅಷ್ಟಾಕ್ಷರ ಮಂತ್ರದಿಂದ ಪ್ರತಿಪಾದ್ಯರಾದ ರಾಯರು ಅಷ್ಟ ದಿಕ್ಕುಗಳಿಂದ ಬರುವ ಬಾಧೆಯನ್ನು ಪರಿಹರಿಸ್ತಾ ಅನುಗ್ರಹಿಸಲಿ ಅಂತ ಹೀಗೆ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಇದಾದ ಮೇಲೆ ಮುಂದಕ್ಕೆ ಹೋಗೋಣ. ಬರೀ ಸ್ವಾರ್ಥಿಗಳಾಗಬಾರ್ದಂತೆ ನಾವು ಬರೀ ನಮಗೋಸ್ಕರ ಬೇಡಿಕೊಂಡ್ರೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ ಇಷ್ಟೇ ಅದರ ಉಪಯೋಗ ಏನು? ಹಾಗಲ್ವಂತೆ. ಹೇಗೆ ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ 28ನೇ ಶ್ಲೋಕದಲ್ಲಿ ಅದರ ಬಗ್ಗೆ ತಿಳಿಸ್ತಾರೆ. ಆತ್ಮಾತ್ಮೀಯಾಘರ ಶೀಘ್ನೋ ಮಾಂ ರಕ್ಷತು ವಿದಿಕ್ಷು ಚ ಚತುರ್ಣಾಂ ಚ ಪುಮರ್ಥಾನಾಂ ದಾತಾ ಪ್ರಾತಃ ಸದಾವತು. ಆತ್ಮಾತ್ಮೀಯ ಅಘರಾಶಿಘ್ನ. ರಾಯರೆಂಥವ್ರು ಅಂದರೆ ನಿಮ್ಮ ದೋಷನೂ ಕಡಿತಾರೆ, ನಿಮ್ಮ ಸಂಬಂಧಿಕರ ದೋಷನೂ ಕಡಿತಾರೆ, ನಿಮ್ಮ ಹತ್ರದ ಸ್ನೇಹಿತರಾಗ್ಬೋದು, ನಿಮ್ಮ ಹತ್ರದ ಬಂಧುಗಳಾಗ್ಬೋದು. ದೊಡ್ಡವರ ಸೇವೆ ಮಾಡ್ತಾ ಇದ್ರೆ ಕೇವಲ ಅವ್ರಿಗಷ್ಟೇ ಅನುಗ್ರಹ ಅಲ್ಲ, ಅವ್ರ ಜೊತೆಗಿರೋರ್ಗೂ ಅನುಗ್ರಹ ಮಾಡ್ತಾರೆ. ಇವನ್ ಜೊತೆಗಿರೋನ್ ತಾನೆ, ಆಯ್ತು ಅವನನ್ನು ನೋಡ್ತೀನಿ ಅಂತ. ಅಂದರೆ ಒಬ್ಬರು ಸೇವೆ ಮಾಡ್ಲಿಕ್ಕೆ ಶುರು ಮಾಡಿದರೆ ರಾಯರ ಬಳಿ ಅವನ ಸುತ್ತಮುತ್ತಲು ಇರೋ ಜನರನ್ನೂ ರಾಯರು ನೋಡ್ಕೊಳ್ತಾರೆ. ಅಷ್ಟು ಕರುಣಾಶಾಲಿಗಳು. ಓಹೋ, ಇವ್ ನನ್ನ ಭಕ್ತ, ನನ್ನ ಭಕ್ತನ ಸ್ನೇಹಿತ, ಇವನು ನನ್ನ ಭಕ್ತನ ತಂದೆ, ನನ್ನ ಭಕ್ತನ ತಾಯಿ, ನನ್ನ ಭಕ್ತನ ಹೆಂಡತಿ, ಹೀಗೆ ಪ್ರತಿಯೊಂದನ್ನು ಗಮನಿಸ್ತಾರೆ. ಅದರಿಂದ ಮನೆಯಲ್ಲಿ ಒಬ್ರಾರು ಹೋಗೋದನ್ನು ಕರಿಬೇಕು. ಮೊದಲು ಒಬ್ರಾರು ಹೋಗ್ತಾ ಇದ್ರೆ ಆ ನೆಪದಲ್ಲಿ ಗುರುರಾಯರು ನಮಗೆ ಅನುಗ್ರಹಿಸ್ತಾರೆ. ಹಾಗೆ ಒಬ್ಬರೇ ಹೋಗಬೇಕು ಅಂತಲ್ಲ, ಎಲ್ಲರೂ ಹೋಗಲೇಬೇಕು. ವಿಶೇಷವಾಗಿ ಒಬ್ಬೊಬ್ಬರಿಗೂ ಬಾಧೆ ಇರುತ್ತೆ. ಆದರೆ ಒಬ್ಬರಾದರೂ ಹೋಗಲಿಕ್ಕೆ ಶುರು ಮಾಡಿ ದೇವಸ್ಥಾನಕ್ಕೆ, ಗುರುರಾಯರ ದೇವಸ್ಥಾನಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಪ್ರದಕ್ಷಿಣೆ ಹಾಕಿ ಅಲ್ಲಿ ಅವರ ಪಾದೋದಕ ಜಲವನ್ನು ತಲೆ ಮೇಲೆ ಹಾಕಿಸ್ಕೊಂಡು ಬರಬೇಕು. ಬಹಳ ವಿಶೇಷ. ಯಾಕೆಂದರೆ ಈ ನಾವು ಮಾಡಿದರೆ ಮಾತ್ರ ತಪ್ಪನ್ನು ನಾವು ಅನುಭವಿಸ್ತೀವಿ ಅಂತಿಲ್ಲ. ನಮ್ಮ ಹಿರಿಯರು ಯಾರೋ ತಪ್ಪನ್ನು ಮಾಡಿರ್ತಾರೆ, ನಮ್ಮ ಇನ್ಯಾರೋ ಬಂಧುಗಳು ತಪ್ಪು ಮಾಡಿರ್ತಾರೆ, ಅವರು ಏನು ಪಾಪ ಕರ್ಮ ಮಾಡಿರ್ತಾರೆ, ಅದರ ಒಂದು ಅಂಶ ಅನುಭವ ನಮಗೂ ಇರುತ್ತೆ. ಯಾಕೆ? ನಮ್ಮ ಸಂಬಂಧಿಕರಾದ್ರಿಂದ ಅವರು. ಅಂದರೆ ಆತ್ಮೀಯರಾಗಲಿ ತಾನಾಗಲಿ ತನ್ನ ಶಿಷ್ಯ ಮಾಡಿದ ತಪ್ಪು ತನಗೂ ಕೂಡ ತಾಕತ್ತೆ, ಶಿಷ್ಯನಿಗೂ ಎಚ್ಚರಿಕೆ ಇರಬೇಕು. ಆದ್ದರಿಂದ ಶಿಷ್ಯನಾಗಲಿ ಸಂಬಂಧಿಕರಾಗಲಿ ಯಾರೇ ಆಗಲಿ ತಮ್ಮವರು ತಪ್ಪು ಮಾಡಿದಾಗ ಅದರ ಪಾಪದ ಫಲ ಏನಿದೆ ಅದಕ್ಕೆ ಇವರು ಸ್ವಲ್ಪ ಭಾಜನರಾಗ್ತಾರೆ. ಅಷ್ಟೇ ಅಲ್ಲ, ಬೇರೆಯವ್ರು ಮಾಡಿದ ಪುಣ್ಯಕ್ಕೆ ನಮಗೆ ಅಯ್ಯೋ ನಮ್ಮ ಹಿರಿಯರು ಮಾಡಿದ ಪುಣ್ಯ ಅಂತ ನೆನಪಿಸ್ಕೊಡೋದಿದೆ. ಹಾಗೆ ಹಿರಿಯರು ಮಾಡಿದ ಪಾಪನೂ ಅದನ್ನು ನೆನಪಿಸ್ಕೊಡ್ಬೇಕಾಗಿ ಬರುತ್ತೆ. ಅದರಿಂದ ಆತ್ಮದೋಷ, ಆತ್ಮೀಯ ದೋಷ ಎರಡನ್ನೂ ಪರಿಹಾರ ಮಾಡ್ತಾರೆ ರಾಯರು. ನನ್ನನ್ನು ರಕ್ಷತು ವಿದಿಕ್ಷು ಚ. ಬರೀ ದಿಕ್ಕುಗಳಷ್ಟೇ ಅಲ್ಲ, ವಿದಿಕ್ಕುಗಳು ಯಾವುದೇ ಕಡೆಯಲ್ಲಿ, ಎಲ್ಲ ಕಡೆಯಿಂದ ಬರುವಂತಹ ಯಾವುದೇ ಗ್ರಹಗಳ ಬಾಧೆ ಆಗಲಿ, ಇನ್ಯಾವುದೇ ರೀತಿ ತೊಂದರೆ ಆಗಲಿ, ಅದೇನೋ ಆಗದೆ ಇರಲಿ. ಚತುರ್ಣಾಂ ಚ ಪುಮರ್ಥಾನಾಂ. 4 ರೀತಿ ಪುಮರ್ಥ. ಅಂದರೆ ಪುಮರ್ಥ ಅಂದರೆ ಪುಮ್ ಅಂದರೆ ಪುರುಷ, ಪುರುಷ ಅಂದರೆ ಸಂಸ್ಕೃತದಲ್ಲಿ ಜೀವ ಅಂತ ಅರ್ಥ. ಅದು ಸ್ತ್ರೀನೂ ಆಗ್ಬೋದು ಮತ್ತು ಪುರುಷನೂ ಆಗ್ಬೋದು. ಆ ಅರ್ಥದಲ್ಲಿ ಪುಮ್ ಅಂತ ಶಬ್ದ ಬಳಸಿದ್ದಾರೆ. ಪುಮರ್ಥ ಅಂದರೆ ಮನುಷ್ಯರು ಬಯಸುವಂತಹ ಅರ್ಥಗಳು ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ 4 ಕೂಡ ಕೊಡ್ತಾರೆ. ಅಂತೂ ಇಂಥ ಗುರುರಾಯರು ಪ್ರಾತಃ ಸದಾವತು, ಬೆಳಗಿನ ಜಾವದಲ್ಲಿ ಪ್ರಾತಃ ಕಾಲದಲ್ಲಿ ನನ್ನನ್ನು ರಕ್ಷಣೆ ಮಾಡಲಿ.
ಹಾಗಾದರೆ ರಾಘವೇಂದ್ರ ಕವಚವನ್ನು ನಾವು ಬೆಳಗ್ಗೆಯಿಂದ ಶುರು ಮಾಡಬೇಕು ಪಾರಾಯಣ ಮಾಡಲಿಕ್ಕೆ, ಬೆಳಗ್ಗೆನೇ ಶುರು ಮಾಡಬೇಕು ಪಾರಾಯಣ ಮಾಡಲಿಕ್ಕೆ. ಅಂಥ ಸ್ತೋತ್ರ ಇದು. ಅಷ್ಟೇ ಅಲ್ಲ, ಸಂಗಮೇವತು ಮಾಂ ನಿತ್ಯಂ ತತ್ವವಿತ್ ಸರ್ವಸೌಖ್ಯಕೃತ ಮಧ್ಯಾಹ್ನೇ ಗಮ್ಯ ಮಹಿಮಾ ಮಾಂ ರಕ್ಷತು ಮಹಾಯಶಾಃ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಃ ಅಂತ ಅಪಣಾಚಾರ್ಯರಲ್ಲಿ ಸ್ತೋತ್ರ ಮಾಡಿದ್ದರಲ್ಲಿ ಬರುವಂಥ ಶ್ಲೋಕಗಳಿರೋ ಪದಗಳೆಲ್ಲ ಇಲ್ಲಿ ಬರ್ತಾ ಹೋಗುತ್ತೆ. ಅದನ್ನು ಗಮನಿಸ್ತಾನೆ ಇರಬೇಕು. ಅದನ್ನು ಒಂದು ಪುಸ್ತಕ ಪಕ್ಕದಲ್ಲಿ ಇಟ್ಕೊಂಡು ಈ ಪುಸ್ತಕ ನೋಡ್ತಾ ನೋಡ್ತಾ ಹೋಗ್ಬೇಕು. ಅಲ್ಲಿ ಬರೋ ಪದ ಇಲ್ಲಿ ಹಾಕಿರ್ತಾರೆ. ಆ ಪದದಿಂದ ಹೇಗೆ ನಾವು ಚಿಂತಿಸಬೇಕು ಅಂದರೆ, ನಮಗೆ ಅಪಣಾಚಾರ್ಯರು ತಾವೇ ಅವರೇ ರಚನೆ ಮಾಡಿದ ಇನ್ನೊಂದು ಸ್ತೋತ್ರ ಹೇಳಬೇಕಾದ್ರೆ ನಮ್ಮ ಅನುಸಂಧಾನ ಹೇಗಿರಬೇಕು, ಒಂದೊಂದು ಶಬ್ದ ಹೇಳಬೇಕಾದ್ರೂ ನಮ್ಮ ಮುಖ ಕಾಪಾಡಿ, ನಮ್ಮ ಕಿವಿ ಕಾಪಾಡಿ, ನಮಗೆ ದಿಕ್ಕುಗಳಿಂದ ರಕ್ಷಣೆ ನೀಡಿರಾಳೆ, ನಮ್ಮ ಇಂದ್ರಿಯಗಳ ದೋಷ ಪರಿಹಾರ ಮಾಡಿ ನೀವು, ಹೀಗೆ ಅನೇಕ ರೀತಿ ಪ್ರಾರ್ಥನೆಗಳನ್ನು ಆ ಒಂದು ಸ್ತೋತ್ರ ಪಾರಾಯಣ ಮಾಡ್ತಾ ಮಾಡಬೇಕು ಅನ್ನೋದನ್ನ ಇಷ್ಟು ಸೊಗಸಾಗಿ ತಿಳಿಸಿದ. ಇನ್ನು ಸಂಗಮ ಕಾಲ, ಪ್ರಾತಃ ಕಾಲ ಆಯಿತು, ಸಂಗಮೇವತು ಮಾಂ ನಿತ್ಯಂ. ಸಂಗಮ ಕಾಲ ಅಂತಲೂ ಇದೆ, ಸಂಗಮ ಕಾಲ, ಹಾಗೆ ಸಂಗಮ ಕಾಲ ಅಂದರೆ ಸಂಧಿಕಾಲ ಅನ್ನೋ ಅರ್ಥದಲ್ಲಿ ಬಳಸೋದು. ಅಂಥ ಕಾಲದಲ್ಲೂ ಕೂಡ ಪ್ರತಿನಿತ್ಯ ತತ್ವವಿತ ಸರ್ವ ಸೌಖ್ಯಕೃತ, ಎಲ್ಲರಿಗೂ ಸುಖವನ್ನು ನೀಡುವಂಥ ಶಕ್ತಿ ನಿಮ್ಮದು, ಎಲ್ಲ ತತ್ವಗಳು ನಿಮಗೆ ಗೊತ್ತಿದೆ ಅಂದಮೇಲೆ ನನ್ನ ಬಗ್ಗೆ ಗೊತ್ತಿರಲ್ವಾ, ನನಗೇನು ಆಪತ್ತು ಬರ್ಬೋದು ಅಂತ ಗೊತ್ತಿರಲ್ವಾ? ಖಂಡಿತ ಗೊತ್ತಿರುತ್ತೆ. ಇವನಿಗೆ ಯಾವ ಕಾಲದಲ್ಲಿ ಯಾವ ಆ ಕ್ಷಣದಲ್ಲಿ ತೊಂದರೆ ಬರುತ್ತೆ ಅಂತ ರಾಯರಿಗೆ ಗೊತ್ತಿರತ್ತೆ. ಆದ್ದರಿಂದ ಅವರ ಬಳಿನೇ ಕೇಳಬೇಕು, ಇಂಥ ಕಾಲದಲ್ಲಿ ಇಂಥ ಆಪತ್ತು ಬಂದಾಗ ನೀವು ಮಾತ್ರ ನೋಡ್ಕೊಳ್ಳಿ, ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನು ಮಧ್ಯಾಹ್ನ ಕಾಲದಲ್ಲಿ ಮಹಾಯಶಾಹ ಅಗಮ್ಯ ಮಹಿಮಾ. ಅಗಮ್ಯ ಮಹಿಮಾ ಅಂದರೆ ಅರ್ಥ ಅವರ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಶಾಲವಾದ ಮಹಿಮೆಯನ್ನು ಹೊಂದಿದ್ದಾರೆ. ನಿಮ್ಮ ತಿಳುವಳಿಕೆಗೆ ನಿಲುಕೋದೇ ಇಲ್ಲ, ಅಂಥ ಮಹಿಮೆ ಅವರದು. ಅಂಥ ಮಹಿಮೆಯನ್ನು ಪಡೆದ ಮಹಾಕೀರ್ತಿವಂತರಾದ ರಾಯರು ಮಧ್ಯಾಹ್ನ ಕಾಲದಲ್ಲಿಯೂ ನನ್ನ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದರು. 30ನೇ ಶ್ಲೋಕ. ಮೃತಪೋತ ಪ್ರಾಣದಾತ ಸಾಯಾಹ್ನೇ ಮಾಂ ಸದಾವತು ವೇದಿಸ್ಥ ಪುರುಷೋ ಜೀವಿ ನಿಶೀಥೆ ಪಾತು ಮಾಂ ಗುರುಹು ಅಂತ ಹೇಳ್ತಾರೆ. ಇದರ ಅರ್ಥ ಇಷ್ಟು, ಮೃತಪೋತ ಪ್ರಾಣದಾತ. ಒಂದು ಮಗು ಒಂದು ಸಂದರ್ಭದಲ್ಲಿ ಇವರು ಸಂಚಾರ ಮಾಡ್ತಾ ಹೋಗಿದ್ರು ರಾಯರು. ಒಂದು ಸಮಾರಂಭ, ದೇಸಾಯಿ ಮನೆತನದವರವರು ಆ ಗದುಗಿನ ಹತ್ತಿರ. ಅಲ್ಲಿ ಹೋದಾಗ ರಾಯರು ತಾವು ಭಿಕ್ಷೆ ಪೂಜೆ ಇತ್ಯಾದಿಗಳನ್ನು ಮಾಡಬೇಕು ಅಂತ ಅಲ್ಲಿ ಕೇಳ್ಕೊಂಡಿರ್ತಾನೆ ದೇಸಾಯಿ. ಅಲ್ಲಿ ಒಂದು ಮಾವಿನ ಸೀಕರಣೆಯಿಂದ ಒಂದು ದೊಡ್ಡ ಒಂದು ಕೊಳನೆ ನಿರ್ಮಾಣ ಮಾಡಿರ್ತಾರೆ, ಅಷ್ಟು ದೊಡ್ಡದು ಆ ಪಾತ್ರೆ. ಚಿಕ್ಕ ಮಗು ಗೊತ್ತಾಗ್ದೇನೆ ಅದೇನೋ ಇಡಕ್ಕೆ ನೋಡ್ಲಿಕ್ಕೆ ಹೋಗಿ ಅದು ಎತ್ಕೊಂಡಿದ್ರು, ಇಡಕ್ಕೆ ನೋಡ್ಲಿಕ್ಕೆ ಹೋಗಿ ಬಿದ್ದೋಗ್ಬಿಡ್ತು. ಬಿದ್ದೋಗಿದ್ದು ಮಗು ಅದು ಹೇಗೆ ಏನಾಯಿತು ಅಂತ ಗೊತ್ತೇ ಇಲ್ಲ. ಹತ್ತುಕೊಂಡು ಹೋಗಿ ಅದೇ ಬಿದ್ದಿದೆ. ಎತ್ಕೊಂಡು ಬೀಳಿಸಿದ್ರೆ ಅವ್ರಿಗೆ ಗೊತ್ತಾಗಿರೋದು. ಹತ್ಕೊಂಡು ಹೋಗಿ ಹಾಗೆ ಮಗು ಬಿದ್ದಿದೆ. ಅದು ಹೇಗೆ ಬಿತ್ತೋ ಗೊತ್ತಿಲ್ಲ. ಆಮೇಲೆ ಆ ಸೀಕರಣೆಯನ್ನು ಬಡಿಸ್ಲಿಕ್ಕೆ ಅಂತ ತಗೊಂಡ್ರೆ ಕಂಡಿದ್ದೇನು, ಆ ಮಗು ಬಿತ್ತಿತ್ತಲ್ಲ ಅದು ಕಾಣುತ್ತಂತೆ. ಹೆದರಿಕೆ ಆಯಿತು. ತಕ್ಷಣ ಗುರುರಾಯರ ಹತ್ರ ಹೋಗ್ತಾರೆ, ಹೀಗಾಗೋಗಿದೆ ಪರಿಸ್ಥಿತಿ ಅಂತ. ಸರಿ, ಆ ಮಗು ಯಾರ್ದೋ ಬೇರೆ ಮಗು ಅಲ್ಲ, ಯಾರ ಮನೆಯವರು ರಾಯರನ್ನು ಕರೆಸಿದ್ರಲ್ಲ ಅಂಥ ದೇಸಾಯಿಯ ಮಗುನೇ ಆಗಿತ್ತು. ಒಳ್ಳೆ ಕಥೆ ಆಯ್ತಲ್ಲ ಇದು. ಈ ಥರದ ಒಂದು ಪರೀಕ್ಷೆ ನಡೀತು. ಆ ಪರೀಕ್ಷೆ ನಡೆದ ಸಂದರ್ಭದಲ್ಲಿ ಗುರುರಾಯರ ಬಳಿ ಹೋಗಿ ಕೇಳ್ಕೊಡ್ತಾರೆ, ಹೀಗಾಗೋಗಿದೆ ಅಂತ. ಆಗ ರಾಯರು ಹೇಳ್ತಾರೆ, ಆ ಮಗು ಬದುಕಿದೆ, ಅದೇನು ಮರಣವನ್ನು ಅಪ್ಪಿಲ್ಲ, ಅದು ಬದುಕಿದೆ ಅಂತಾರೆ. ಹೌದಾ, ಹೇಗೆ ಸಾಧ್ಯ? ಅದೇನು ಉಸಿರಾಡ್ತಾನೆ ಇಲ್ಲ, ಹಾಗೆ ಅನ್ನಿಸ್ತಾ ಇದೆ ಅಂತಂದರೆ ಅದಕ್ಕೆ ಆ ಮಗುವನ್ನು ಕರೆಸಿ ರಾಯರು ತಾವು ಮೃತ ಸಂಜೀವಿನಿ ಮಂತ್ರ ಏನಿದೆ, ಅಂದರೆ ಮರಣವನ್ನು ಹೊಂದಿದಾಗ ಮತ್ತೆ ಅವರನ್ನು ಬದುಕಿಸುವಂತಹ ಒಂದು ಮಂತ್ರ ಏನಿದೆ, ಆ ಮಂತ್ರವನ್ನು ಅವರು ಜಪಿಸ್ತಾರೆ. ಜಪಿಸಿ ಕಮಂಡಲುವಿನಿಂದ ನೀರನ್ನು ತಾವು ಅಭಿಮಂತ್ರಣೆ ಮಾಡಿಕೊಳ್ತಾ ಆ ನೀರನ್ನು ಆ ಮಗುವಿನ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡೋದು ಕೂಡ ನಿದ್ದೆ ಮಾಡಿರೋ ಥರ, ನಿದ್ದೆ ಮಾಡಿ ಹೇಳ್ತಾರಲ್ಲ ಹಾಗೆ ಆ ಮಗು ಹೇಳ್ತಂತೆ. ಈ ಥರ ಮೃತ ಪೋತ ಪ್ರಾಣದಾತ ಅಂತ ಹೇಳ್ತಾರೆ. ಮೃತ ಅಂದರೆ ಮರಣವನ್ನು ಅಪ್ಪಿದ, ಪೋತ ಅಂದರೆ ಮಗು ಅಂತ ಅರ್ಥ. ಮಗುವಿನ ಪ್ರಾಣವನ್ನು ಕೊಟ್ಟವರು ರಾಯರು ಅಂತ. ಹೀಗೆ ಮೃತಪೋತ ಪ್ರಾಣದಾತ್ರೇ ನಮಃ ಅಂತ ರಾಯರ ಒಂದು ಸುಂದರವಾದ ನಾಮ ಇದರಲ್ಲಿದೆ. ಸಾಯಾಹ್ನೇ ಮಾಂ ಸದಾವತು, ಸಂಜೆ ಹೊತ್ತು, ಸಂಜೆ ಕಾಲದಲ್ಲಿ ನಮ್ಮನ್ನು ನೀವು ರಕ್ಷಣೆ ಮಾಡಿ ಅಂತ.
ಹೀಗೆ ಬೆಳಗಿನ ಜಾವದಲ್ಲಿ, ಮಧ್ಯಾಹ್ನ ಕಾಲ, ಸಂಗಮ ಕಾಲ, ಸಂಗಮ ಕಾಲ, ಸಂಧಿಕಾಲ, ಸಾಯಾಹ್ನ ಕಾಲ ಎಲ್ಲ ರೀತಿಯಲ್ಲಿ ನೀವು ರಕ್ಷಣೆ ಮಾಡಿ ಅಂತ ಇಷ್ಟನ್ನ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಇನ್ನೊಂದು ಘಟನೆಗೆ ಹೋಗ್ತಾರೆ. ವೇದಿಸ್ಥ ಪುರುಷೋಜ್ಜೀವಿ ನಿಶೀಥೆ ಪಾತು ಮಾಂ ಗುರು. ತುಂಬ ರಾತ್ರಿ, ಮಧ್ಯರಾತ್ರಿ, ಆ ಕಾಲದಲ್ಲೂ ಕೂಡ ನೀವು ರಕ್ಷಣೆ ಮಾಡಿ. ವೇದಿಸ್ಥ ಪುರುಷೋಜ್ಜೀವಿ, ಒಬ್ಬ ರಾಜನ ಅನುಗ್ರಹ ಏನಿದೆ, ಒಬ್ಬ ರಾಜನಿಗೆ ಮಾಡಿದ ಅನುಗ್ರಹ, ಆ ಘಟನೆಯಲ್ಲಿ ನೆನಪಿಸ್ಕೊಳ್ತಾರೆ. ಆ ರಾಜನ ಕಾಲದಲ್ಲಿ ಬಹಳ ಕ್ಷಾಮ, ಬಹಳ ಬರಗಾಲ, 12 ವರ್ಷ ಬರಗಾಲ. ಆ 12 ವರ್ಷ ಬರಗಾಲದ ಇದರಲ್ಲಿ ಅವಸ್ಥೆಯಲ್ಲಿ ರಾಯರಲ್ಲಿ ಹೋಗಿರ್ತಾರೆ. 12 ವರ್ಷ ಕಾಲ ಬಹಳ ಪೋಷಣೆಯನ್ನು ಮಾಡ್ತಾರೆ. 12 ವರ್ಷಗಳ ಕಾಲ ಅವರು ಇರೋದ್ರಿಂದಲೇ ಅವನಿಗೆ ಅನುಗ್ರಹ ಆಗ್ತಾ ಇತ್ತು. ಏನಿಲ್ಲ, ಒಂದು ಕಡೆ ಧ್ಯಾನಕ್ಕೆ ಹೋಗಿ ಕೂಡೋರಂತೆ ರಾಯರು. ಯಾರು ಬರಬೇಡಿ ಅಂತ ಹೇಳಿರೋರು. ಧ್ಯಾನಕ್ಕೆ ಹೋಗಿ ಕೂತ್ಕೊಳ್ಳೋರು ಎಲ್ಲಿ ಪಾಕ ಪದಾರ್ಥಗಳು ಅಂದರೆ ಅಡುಗೆ ಮಾಡಲಿಕ್ಕೆ ಧಾನ್ಯ ಎಲ್ಲ ಇಡ್ತಾರಲ್ಲ ಅಂಥ ಕಡೆ ಹೋಗೋದು. ಯಾಕಂದರೆ ಎಲ್ಲ ಖರ್ಚಾಗೋಗಿದೆ, ಏನು ಮಾಡೋದು? ಸರಿ, ಅಲ್ಲಿ ಹೋಗೋರಂತೆ ರಾಯರು. ಅಲ್ಲಿ ಹೋಗಿ ನೀವು ಯಾರು ಬರಬೇಡಿ ಅಂತ ಎಲ್ಲ ಹೊರಗಡೆ ಕಳಿಸ್ಬಿಟ್ಟಿರೋರು. ಒಂದು 3 ದಿವಸ ಪೂರ್ಣ ಜಪ, ಎಷ್ಟು ಮಂತ್ರ ಜಪ ಅಂದರೆ ಅಷ್ಟು ಮಂತ್ರ ಜಪ, ಅಷ್ಟನ್ನೆಲ್ಲ ಮಾಡಿದ್ರು. ಏನು 3 ದಿವಸ ಆದರೂ ರಾಯರು ಬರ್ತಾ ಇಲ್ಲ. ಅವರೇನು ಸ್ವೀಕಾರ ಮಾಡಲೇ ಇಲ್ಲ. ಅಲ್ಲಿವರೆಗೂ ಇವರಿಗೆಲ್ಲ ವ್ಯವಸ್ಥೆ ಏನಿತ್ತು, ಬೇರೆದನ್ನೆಲ್ಲ ಆಯಿತು, ಮಿಕ್ಕಿದಿನ ಖಾಲಿ ಆಗಿಬಿಡುತ್ತೆ ಮುಂದೆ. ಆಮೇಲೆ 3ನೇ ದಿವಸ ಆದಮೇಲೆ ತೆಗೀರಿ ಅಂತ ಹೇಳಿರ್ತಾರೆ. ಆಮೇಲೆ ಬಾಗಿಲು ತೆಗಿತಾರೆ. ಎಷ್ಟು ಧಾನ್ಯ ರಾಶಿ ತುಂಬಿಕೊಂಡಿದೆ ಅಂದರೆ ಅವ್ರ ಮಧ್ಯೆ ಕೂತಿದ್ದಾರೆ, ಸುತ್ತಲೂ ಎಲ್ಲ ಧಾನ್ಯ ರಾಶಿ ತುಂಬಿಕೊಂಡಿದೆ. ಆ ಥರ ದಿವ್ಯ ಅನುಗ್ರಹ ಆ ಕಾಲದಲ್ಲಿ ಎಲ್ಲಿಂದ ತೊಗೊಂಬರಬೇಕು, ಅದು ಹೇಗೆ ಸಾಧ್ಯ? ಮಂತ್ರಶಕ್ತಿ ಅಷ್ಟಿತ್ತು. ಆ ಮಂತ್ರಶಕ್ತಿಯಿಂದ ಆ ಥರನೇ ಅವರು 12 ವರ್ಷಗಳ ಕಾಲ ಒಂದು ರಾಜ್ಯವನ್ನು ನಡೆಸಿದ ರಾಜ, ಗುರುರಾಜರು ಅಂತ ಏನು ಕರಿತೀವಿ, ಸಾರ್ಥಕ ಅದು. ಒಂದು ರಾಜ್ಯವನ್ನು ನಡೆಸಿದ, ಆ ಪ್ರದೇಶವನ್ನು ನಡೆಸಿದ ಒಂದು ಕೀರ್ತಿ ಅದು ರಾಯರಿಗಿದೆ. ಆ ಕಾಲದಲ್ಲಿ ಕೊನೆಗೆ ಒಂದು ಹೋಮ ಆ ಸಂದರ್ಭದಲ್ಲಿ ಮಾಡಿಸ್ತಾರೆ. ಆ ಹೋಮವನ್ನು ಮಾಡಿಸ್ಬೇಕಾದ್ರೆ ಈ ಅಗ್ನಿಯಿಂದ, ಆ ವೇದಿ ಅಂದರೆ ಅಗ್ನಿ ಅಂತ ಅರ್ಥ. ಇಲ್ಲಿ ಒಂದು ಮಾತು ಬಂತು, ವೇದಿಸ್ಥ ಪುರುಷೋಜ್ಜೀವಿ ಅಂತ. ಆ ವೇದಿಸ್ಥ ಪುರುಷನ ಅನುಗ್ರಹದಿಂದ ಜೀವನ ಕೊಟ್ಟು ಅಂತ. ಅಂದರೆ ಹೋಮ ಮಾಡಿಸಿ ಪರಮಾತ್ಮನ ಅನುಗ್ರಹವನ್ನು ಅವರಿಗೆಲ್ಲ ಸಿಗುವಂತೆ ಮಾಡಿ ಅನುಗ್ರಹ ಮಾಡಿದರು ಅಂತ ಅರ್ಥ. ಈ ಪುರುಷ ಅಂದರೆ ಆ ಪರಮಾತ್ಮ ಏನಿದ್ದಾನೆ ಅವನೇ ಬದಿದಲ್ಲಿ ಅಗ್ನ್ಯಂತರ್ಗತ, ಮಧ್ವಾಂತರ್ಗತ, ಹರಿಣೀಪತಿ ಪರಶುರಾಮ ಅವನೇ ಕಂಡಿದ್ದಲ್ಲಿ ಆ ವೇದಿಯ ಮಧ್ಯದಲ್ಲಿ. ಅವನ ದರ್ಶನ ಅವರಿಗಾಗಿದೆ. ಅವನ ದರ್ಶನ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಯಿತು ಅಂದರೆ, ಒಂದು ಸರವನ್ನು ಕೊಡ್ತಾನೊಬ್ಬ ರಾಜ. ಆಗ ಅಂದರೆ ಆ ರಾಜನೇ ಬಹಳ ಸಂತೋಷಪಟ್ಟು ರಾಯರಿಗೆ ಒಂದು ಕಾಣಿಕೆ ಕೊಡಬೇಕು ಅಂತ ಒಂದು ಸರವನ್ನು ಅರ್ಪಣೆ ಮಾಡ್ತಾರೆ. ಆ ಸರವನ್ನು ಏನು ಮಾಡ್ತಾರೆ, ರಾಯರು ಆ ಸರವನ್ನು ಆ ಬೆಂಕಿಗೆ ಹಾಕ್ತಾರೆ. ಅಂದರೆ ಅಗ್ನಿಕುಂಡದ ಮಧ್ಯದಲ್ಲಿ ಜ್ವಲಿಸುತ್ತಿರುವಂಥ ಬೆಂಕಿಗೆ ಹಾಕ್ಬಿಡ್ತಾರೆ. ಹಾಕಿದ ಕೂಡಲೇ ಅವ್ನಿಗೊಂದು ಥರ ಆಗ್ಬಿಡುತ್ತೆ, ಏನಿದು, ಏನು ಮಾಡಿದರು ಅಂತ. ಏನೋ ಪ್ರೀತಿಯಿಂದ, ಗೌರವದಿಂದ ಗುರುಗಳಿಗೆ ಸರ ಕೊಟ್ಟರೆ ಅದನ್ನು ಹೋಗಿ ಅಗ್ನಿಕುಂಡದಲ್ಲಿ ಏನು ಬೇಕಾಗಿಲ್ಲ ನಿಮ್ಮ ಸರ, ಹೋಗಂತ ಆ ಕಡೆ ಹಾಕ್ಬಿಟ್ರಲ್ಲ ಅಂತ ಬಹಳ ಅವನಿಗೆ ಬೇಜಾರಾಗಿ ಒಂದು ಸ್ವಲ್ಪ ಕಟುವಾದ ಮಾತನ್ನು, ಏನು ಹೀಗೆ ಮಾಡಿಬಿಟ್ರಿ ಅಂತ ಮಾತಾಡಲಿಕ್ಕೆ ಹೋಗ್ತಾನೆ. ಆಗ ರಾಯರು ತಾವು ಏನು ಆ ಅಗ್ನಿಕುಂಡದ ಒಳಗಡೆ ಸರ ಹಾಕಿದ್ರು ಅದನ್ನು ತೆಗೆದುಕೊಡ್ತಾರೆ. ಬೆಂಕಿಯಲ್ಲಿ ಕೈ ಹಾಕಿ ಆ ಸರವನ್ನು ತೆಗೆದುಕೊಡ್ತಾರೆ. ಸರ ಅಲ್ಲಿ ಹಾಕಿದ್ಮೇಲೆ ಅದು ಹೆಂಗೆ ಉಳಿಲಿಕ್ಕೆ ಹೇಗೆ ಸಾಧ್ಯ? ಅದು ಏನಂದರೆ ಹೋಮದಲ್ಲಿ ಭಗವಂತ ಕಂಡಿದ್ದಾನೆ ಅವ್ರಿಗೆ. ಆ ಭಗವಂತನಿಗೆ ಅರ್ಪಣೆ ಎಲ್ಲ. ನೀನು ಇಷ್ಟು 12 ವರ್ಷಗಳ ಕಾಲ ಈ ಕ್ಷಾಮವನ್ನು ನೀನು ಪರಿಹಾರ ಮಾಡಿದ್ದೀನಿ, ನಿನ್ನ ಅನುಗ್ರಹದಿಂದ ಇವೆಲ್ಲ ನಡೆದಿರೋದು, ನಿನಗಿದು ಸಮರ್ಪಣೆ, ನನಗಲ್ಲ ಅಂತ ರಾಯರು ಆ ಪರಮಾತ್ಮನಿಗೆ, ಅಗ್ನ್ಯಂತರ್ಗತನಾದ ಪರಮಾತ್ಮನಿಗೆ ಅಲ್ಲಿ ಸಮರ್ಪಣೆ ಮಾಡಿತ್ತು. ತೆಗೆದುಕೊಟ್ರೆ ಮುಂಚೆ ಎಷ್ಟು ಹೊಳಿತಾ ಇತ್ತಲ್ಲ ಅದಕ್ಕಿಂತ 1000 ಪಟ್ಟು ಹೊಳಿತಾ ಇದೆ, ಅಷ್ಟು ಚೆನ್ನಾಗಿದೆ. ಅದನ್ನು ಏನು ಚೂರು ಆ ಸರಕ್ಕೇನೂ ಆಗಿಲ್ಲ. ಅಂಥ ಸರವನ್ನು ರಾಜನಿಗೆ ತೋರಿಸಿಕೊಳ್ಳೆ ಅವನು ಗಾಬರಿ ಆಗಿಬಿಡುತ್ತೆ. ಅವನು ಶರಣಾಗತನಾಗಿ ಕ್ಷಮಿಸಿ ಅಂತ ತಾನು ಕೇಳ್ಕೊಳ್ತಾನೆ. ಈ ಎಲ್ಲ ಘಟನೆಗಳನ್ನು ನೆನಪಿಸುವಂಥ ಶಬ್ದ ಇದು. ವೇದಿಸ್ಥ ಪುರುಷೋ ಜೀವಿ ನಿಶೀಥೆ ಪಾತು ಮಾಂ ಗುರು. ಇದಕ್ಕೆ ಅನೇಕ ಅರ್ಥ ಹೇಳ್ಬೋದು ಈ ಶಬ್ದಕ್ಕೆ. ಇದು ಒಂದು ಅರ್ಥ ಈ ಭಾಗದಿಂದ ಬರುತ್ತೆ. ಯಾಕೆ ಅಂದರೆ ಈ ಮುಂದಿನ ಶ್ಲೋಕದಲ್ಲಿ ಅದರ ವಿವರಣೆ ಇದೆ. ಒಂದು ಮಾತು ಬಂದಿದೆ ನೋಡಿ, 31ನೇ ಶ್ಲೋಕದಲ್ಲಿ, ವನ್ನಿಸ್ಥ ಮಾಲಿಕೋದ್ಧರ್ತ ವನ್ಹಿತಾಪಾತ್ ಸದಾವತು. ಬೆಂಕಿ ತಾಪದಿಂದ ನಮ್ಮನ್ನು ಪರಿಹರಿಸಿ ಅಂತ.
ಈಗೇನೋ ಬೆಂಕಿ ಹತ್ಕೊಂಡ್ಬಿಡ್ತು, ದೀಪ ಹಚ್ತಾ ಇದ್ರು, ಮತ್ತೊಂದು ಇನ್ನೊಂದು ಅನೇಕ ರೀತಿ ಅಗ್ನಿಯ ಬಾಧೆಗೆ ಗುರಿಯಾಗುವಂಥ ಪ್ರಸಂಗ. ಆದರೆ ಬೆಂಕಿ ತಾಪ ಆಗಬಾರ್ದಲ್ಲ, ತಗಲಬಾರ್ದು, ನಮಗೇನು ತೊಂದರೆ ಆಗಬಾರ್ದು. ಆ ಕ್ಷಣದಲ್ಲಿ ರಾಯರಿಂದ ಖಂಡಿತ ಕಾಪಾಡ್ತಾರೆ. ಅದಕ್ಕಾಗಂತ ಹುಷಾರಾಗಿರ್ಬೇಕು, ಕಾಪಾಡ್ತಾರೆ ಖಂಡಿತ. ಶ್ರದ್ಧೆಯಿಂದ ದಿವಸ ಇದ್ರೆ ಅಂಥ ಘಟನೆನೇ ನಡೆಯಲ್ಲ, ಆ ರೀತಿ ಅನುಗ್ರಹಿಸ್ತಾರೆ. ಅದು ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟರು. ಈ ಘಟನೆ ನೆನಪಿಸ್ಕೊಡ್ತಾರೆ. ವನ್ಹಿಸ್ಥ ಮಾಲಿಕಾ ಉದ್ಧರ್ತ. ಮಾಲಿಕಾ ಅಂದ್ರೆ ಹಾರ, ಅಂದ್ರೆ ಚಿನ್ನದ ಸರ. ಆ ಸರ ವನ್ಹಿಸ್ಥ ಬೆಂಕಿಯಲ್ಲಿತ್ತು, ಅದನ್ನ ಉದ್ಧರ್ತ ತೆಗೆದ್ರು ಬೆಂಕಿಯನ್ನ ಅಂತ. ಹಾಗಾದ್ರೆ ಬೆಂಕಿ ಇವ್ರಿಗೆ ಏನ್ ಮಾಡ್ಲಿಲ್ಲ, ಬೆಂಕಿ ಒಳಗಡೆ ಕೈ ಹಾಕಿ ಆ ಸರವನ್ನು ತೆಗೆದ್ರು, ಇವ್ರ ಕೈ ಏನಾಯ್ತು, ಏನೂ ಆಗ್ಲಿಲ್ಲ. ಹಾಗಾದ್ರೆ ಬೆಂಕಿಯ ಜೊತೆಗೆ ಅವರ ದೇಹದ ಒಂದು ಭಾಗ ಇದ್ರು, ಕೈ ಇದ್ರು, ಆ ಕೈಗೇನೂ ಆಗ್ಲಿಲ್ಲ. ಅಂಥ ರಾಯರನ್ನ ಹಿಡಿದ್ರೆ ನಮಗೆ ಬೆಂಕಿ ತಾಕಿದ್ರೆ ಏನಾಗುತ್ತೆ? ಯಾಕೆ ನಮ್ಮೊಳಗಡೆ ರಾಯರಿದ್ದಾರೆ. ರಾಯರನ್ನ ಚಿಂತಿಸಿದ್ರೆ ನಮ್ಮ ದೇಹಕ್ಕೆ ತಾಪ ಆಗೋದಿಲ್ಲ. ಅದರಿಂದ ಬೆಂಕಿಯಿಂದ ರಕ್ಷಣೆಯನ್ನ ಬೇಡ್ತಾ ಇದ್ದಾರೆ ಇಲ್ಲಿ ಅಪ್ಪಣಾಚಾರ್ಯರು. ಹೀಗೆ ಈ ಅಪ್ಪಣಾಚಾರ್ಯರ ಈ ರಾಘವೇಂದ್ರ ಕವಚದಲ್ಲಿ ಅಷ್ಟಾಕ್ಷರ ಮಂತ್ರದ ಬಗ್ಗೆ ಬಂತು, ಅನೇಕ ಅವಯವಗಳ ಪ್ರಾರ್ಥನೆ ಬಗ್ಗೆ ಬಂತು, ದಿಕ್ಕುಗಳಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಹಾಗೆ ಮಧ್ಯದಲ್ಲಿ ಸುಂದರವಾದ ಈ ಉದಾಹರಣೆಗಳು, ಮಹಿಮೆಗಳನ್ನು ರಾಘವೇಂದ್ರ ಕವಚದಲ್ಲಿ ಉದ್ಧಾರ ಮಾಡಿದ್ದಾರೆ. ಒಂದು ಆ ಪ್ರಾಣವನ್ನು ರಕ್ಷಣೆ ಮಾಡಿತ್ತು, ಮತ್ತೆ ಇಲ್ಲಿ ಬೆಂಕಿಯಲ್ಲಿದ್ದ ಮಾಲಿಕೆಯನ್ನು ಎತ್ತಿಕೊಟ್ಟಿದ್ದು, ರಾಜ ರಕ್ಷಣೆ ಮಾಡಿತ್ತು, ಕ್ಷಾಮವನ್ನು ಪರಿಹರಿಸಿತ್ತು. ಹೀಗೆ ರಾಘವೇಂದ್ರ ಕವಚದಲ್ಲಿ ಈ ಥರ ಒಂದು 2-3 ಉದಾಹರಣೆ ಕೊಟ್ಟು ಈ ಥರ ತಿಳ್ಕೊಳ್ಳಿ ನೀವು, ಅಷ್ಟಿದೆ ರಾಯರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತ ಹೀಗೆಲ್ಲ ವಿಷಯಗಳನ್ನು ಬಿಡಿಸ್ತಾ ಹೋಗಿದ್ದಾರೆ. ಇದು ಮುಂದಕ್ಕೆ ಹೋಗೋಣ. ಸಮಗ್ರ ಟೀಕಾ ವ್ಯಾಖ್ಯಾತ ಗುರುರ್ಮೇ ವಿಷಯೇವತು. ಅವರು ಎಷ್ಟು ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ, ಅದನ್ನು ಹೇಳ್ತಾ ಹೋದರೆ ಹೋಗ್ತಾನೆ ಹೋಗುತ್ತೆ. ಅಷ್ಟು ಗ್ರಂಥಗಳಿಗೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ. ಟೀಕೆ, ಈಗ ಜಯತೀರ್ಥರ ಟೀಕೆ ಇದೆ, ಆ ಟೀಕೆಗೆ ವ್ಯಾಖ್ಯಾನ ಬರೆದಿದ್ದಾರೆ. ಉದಾಹರಣೆಗೆ ನ್ಯಾಯಸುಧಾ ಗ್ರಂಥ ಏನಿದೆ, ಜಯತೀರ್ಥರ ಗ್ರಂಥ, ಅದಕ್ಕೆ ಬರೆದ ಪರಿಮಳ ಗ್ರಂಥ. ಈ ಪರಿಮಳ ಗ್ರಂಥ ಏನಿದೆ ಅದು ಬಹಳ ವಿಶೇಷವಾದ ಅಂಶಗಳನ್ನು ಒಳಗೊಂಡಿದೆ. ಅದನ್ನು ಓದದೇ ಇದ್ರೆ ಸುಧಾದ ಪೂರ್ಣ ಅರ್ಥ ಗೊತ್ತಾಗಲ್ಲ, ಅರ್ಧಂಬರ್ಧ. ಅದನ್ನು ಓದಿದ್ರೆ ಮಾತ್ರ ಒಂದು ಪೂರ್ಣತೆ ಸಿಗುತ್ತೆ. ಆ ಸುಧಾ ಅಂದರೆ ಅಮೃತ, ಆ ಅಮೃತದ ಪರಿಮಳ, ಅದರ ಸುವಾಸನೆಯ ಅನುಭವ ಆಗಬೇಕು ಅಂದರೆ ಪರಿಮಳ ಗ್ರಂಥ ಓದಬೇಕು ಅಂತ. ಪರಿಮಳ ಅಂದರೆ ಸುವಾಸನೆ ಅಂತ ಅರ್ಥ. ಆ ಸುಧಾ ಅಮೃತದ ಪರಿಮಳ ನಿಮಗೆ ಗೊತ್ತಾಗಬೇಕು ಅಂದರೆ ಅದು ಇಲ್ಲಿಂದ ಸಿಗತ್ತೆ. ಆ ಅರ್ಥದಲ್ಲಿ ಅವರು ಸುಧಾ ಟೀಕೆಗೆ ವ್ಯಾಖ್ಯಾನ ಬರೆದರು. ಯಾರು? ರಾಯರು. ಪರಿಮಳ ಟಿಪ್ಪಣಿಯನ್ನು ಬರೆದಿದ್ದಾರೆ. ಇನ್ನು ಸಮಗ್ರ ಟೀಕಾ, ಇನ್ಯಾವ್ಯಾವ ಟೀಕೆ? ಭಾವದೀಪ ಅಂತ ಬರೆದಿದ್ದಾರೆ. ಒಂದು ಮಾತಿದೆ, ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ ಅಂತ ರಾಯರ ಅಪ್ಪಣಾಚಾರ್ಯರ ಇದು ಸ್ತೋತ್ರದಲ್ಲಿ, ರಾಯರ ಬಗ್ಗೆ ಏನು ಅಪ್ಪಣಾಚಾರ್ಯರ ಸ್ತೋತ್ರ ಇದೆ, ಮಾಡಿದ ಸ್ತೋತ್ರ, ಆ ಸ್ತೋತ್ರದಲ್ಲಿ ಅವರು ವರ್ಣಿಸ್ತಾ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ. ದೀಪ ಹಚ್ಚಿದ್ರೆ ರಾಯರನ್ನ ಸ್ತೋತ್ರವನ್ನ ಹೇಳಿಕೊಂಡು ಜ್ಞಾನ ಒಂದು ಫಲ. ದೀಪ ಹಚ್ಚೋದ್ರಿಂದ, ರಾಯರ ಮುಂದೆ ದೀಪ ಹಚ್ಚೋದ್ರಿಂದ ಒಂದು ಜ್ಞಾನ ಪ್ರಾಪ್ತಿ. ಯಾಕೆ ಬೆಳಗಿದ್ರೆ, ರಾಯರ ಮುಂದೆ ದೀಪವನ್ನ ಬೆಳಗಿದ್ರೆ ನಮಗೆ ದೀಪದಂತೆ ಇರುವಂಥ ಜ್ಞಾನ ನಮಗೆ ಸಿಗತ್ತೆ ಅಂತ ಒಂದು ಅರ್ಥ. ಮತ್ತೊಂದು ಪುತ್ರ ಲಾಭ ಅಂತ ಹೇಳಿದ್ದಾರೆ, ಪುತ್ರ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಅದಕ್ಕೆ ದೀಪ ಹಚ್ಚೋದ್ರಿಂದ ಪುತ್ರ ಲಾಭ ಮತ್ತೆ ಜ್ಞಾನ ಅಂತ 2 ಫಲ ಹೇಳಿದಾರಲ್ಲ, ಅದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ. ದೀಪ ಸಂಯೋಜನ ಅಂದ್ರೆ, ದೀಪ ಅಂದ್ರೆ ಭಾವದೀಪ ಗ್ರಂಥ ಅಂತ ಅರ್ಥ. ಭಾವದೀಪ ಅಂತ ತತ್ವಪ್ರಕಾಶಿಕ ಜಯತೀರ್ಥರ ಗ್ರಂಥ ಏನಿದೆ ಅದಕ್ಕೆ ವಿವರಣೆಯಾಗಿ ಭಾವದೀಪ ಅಂತ ಗ್ರಂಥ ಇದೆ. ಆ ಭಾವದೀಪವನ್ನು ನೀವು ತತ್ವಪ್ರಕಾಶಿಕ ಮತ್ತೆ ಭಾಷ್ಯ, ಸೂತ್ರ ಎಲ್ಲದರ ಜೊತೆಗೆ ಅಧ್ಯಯನವನ್ನು ನಾವು ಮಾಡ್ತೀವಿ ಅಂತಾದರೆ, ಯೋಜನೆ ಮಾಡಿದೆ, ಸಂಯೋಜನೆ, ದೇವರಿಗೆ ಗುರುಗಳಿಗೆ ಆ ಭಾವದೀಪ ತೋರಿಸಿ ನಾವು ಅವನಿಗೆ ನಮಸ್ಕಾರವನ್ನು ಮಾಡಿದರೆ, ಪಾರಾಯಣ ಮಾಡಿದರೆ, ಆಗ ಆ ಭಾವದೀಪ ಗ್ರಂಥದ ಫಲದಿಂದ ಪುತ್ರ ಲಾಭ ಅಂತ ಅರ್ಥ. ಹೀಗೆ ದೀಪ ಸಂಯೋಜನಾ ಜ್ಞಾನಂ, ಭಾವದೀಪವನ್ನು ಚೆನ್ನಾಗಿ ಸಂಯೋಜನೆ ಮಾಡಿದ್ರೆ ಗುರುರಾಯರಲ್ಲಿ, ಆಗ ಜ್ಞಾನವೂ ಸಿಗುತ್ತೆ, ಪುತ್ರ ಲಾಭವೂ ಆಗುತ್ತೆ ಅಂತ ಅರ್ಥ. ಈ ಅಂಶವನ್ನು ತಿಳಿಸಲಿಕ್ಕೆ ಇಲ್ಲಿ ಸಮಗ್ರ ಟೀಕಾ ವ್ಯಾಖ್ಯಾತ ಗುರುರ್ಮೇ ವಿಷಯೇವತು. ಅನೇಕ ವಿಷಯ ಪದಾರ್ಥಗಳು ಕಣ್ಣಿಗೆ ಬೀಳ್ತಾ ಇರುತ್ತೆ, ಅದು ಬೇಕು ಇದು ಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ಆದರೆ ಅಲ್ಲಿ ಹೋದರೆ ಅದೊಂದು ಭಾವಿ ಥರ, ಹೋಗ್ಬಿಟ್ರೆ ವಾಪಸ್ ಹೇಳಲಿಕ್ಕೆ ಆಗಲ್ಲ. ಅಂಥ ಆಕರ್ಷಕವಾದ ವಸ್ತುಗಳು ನಮ್ಮ ಸುತ್ತಲೂ ಮುತ್ತಲೂ ಇದ್ದೇ ಇರುತ್ತೆ. ಅಲ್ಲಿ ಎಲ್ಲೂ ಹೋಗಬಾರದು ಅಂತ ಆದರೆ ಇವರು ಟೀಕಾ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದಿದ್ದಾರಲ್ಲ, ಅದನ್ನೆಲ್ಲ ಓದ್ತಾ ಕೂತ್ರೆ ಅಲ್ಲಿ ಹೋಗಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಈ ರೀತಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ.
ಇನ್ನು ಕಾಡಿಗೆ ಸಿಗಾಕೊಂಡ ಅಥವಾ ಕಾಡಿನಂತಿರೋ ಈ ಸಂಸಾರದಲ್ಲಿ ಸಿಗಾಕೊಂಡಿದ್ದೀವಿ, ಇಲ್ಲಿಂದ ರಕ್ಷಣೆ ಬೇಡಬೇಕು. ಅದಕ್ಕೆ ಕಾಂತಾರೇವತು ಮಾಂ ನಿತ್ಯಂ ಭಾಟ್ಟ ಸಂಗ್ರಹ ಕೃತ್ ಗುರು. ಭಾಟ್ಟ ಸಂಗ್ರಹ ಅಂತ ಒಂದು ಗ್ರಂಥ ಇದೆ, ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥ, ಅಪರೂಪದ ಗ್ರಂಥ. ಅಂದರೆ ರಾಯರು ಎಲ್ಲ ಶಾಸ್ತ್ರಗಳಲ್ಲಿ ಪ್ರವೀಣರು, ಪಾಂಡಿತ್ಯ ಸಂಪಾದನೆ ಮಾಡಿದರು. ಭಾಟ್ಟ ಸಂಗ್ರಹ, ಭಾಟ್ಟ ಸಂಗ್ರಹ ಬರೆದ ರಾಯರು ಕಾಡಿನಿಂದ ರಕ್ಷಣೆ ಮಾಡಲಿ ಅಂತ. ಯಾಕಿದು ಭಾಟ್ಟ ಸಂಗ್ರಹ ಬರೆದಿದ್ದಕ್ಕೂ ಈ ಕಾಡಿನಿಂದ ರಕ್ಷಣೆ ಮಾಡಲಿಕ್ಕೆ ಏನು ಸಂಬಂಧ ಅಂದರೆ, ಭಾಟ್ಟ ಸಂಗ್ರಹ ಗ್ರಂಥ ಬರೆದಿದ್ದಾರೆ ಅಂದರೆ ಅದರಲ್ಲಿ ಅವ್ರಿಗೆ ಇರೋ ಮಹತ್ವ ಗೊತ್ತಾಗುತ್ತೆ. ಯಾಕೆ ಭಾಟ್ಟ ಅಂದರೆ ಈ ಭಟ್ಟ ಅಂತ ಒಬ್ಬ ಇದ್ದಾನೆ, ಈ ಮೀಮಾಂಸಾ ಶಾಸ್ತ್ರದಲ್ಲಿ ಭಟ್ಟ ಅಂತ ಬರ್ತಾನೆ. ನಾವೆಲ್ಲ ಕುಮಾರಿಲ ಭಟ್ಟ ಅಂತೆಲ್ಲ ಕೇಳಿರ್ತೀವಿ ಶಬ್ದವನ್ನು. ಈ ಭಟ್ಟ ತಾನು ಒಂದು ಶಾಸ್ತ್ರವನ್ನು ಬರೆದಿದ್ದಾನೆ. ಮೀಮಾಂಸಾ ಸೂತ್ರಗಳಿಗೆ, ಜೈಮಿನಿ ಸೂತ್ರಗಳಿಗೆ ಒಂದು ಗ್ರಂಥ ಬರೆದಿದ್ದಾನೆ. ನಂತರ ಈ ಭಾಟ್ಟ ದೀಪಿಕಾ ಅಂತ ಒಂದು ಪ್ರಸಿದ್ಧವಾದ ಗ್ರಂಥ ಇದೆ, ಅವನು ಬರೆದ ಗ್ರಂಥ. ಆ ಭಾಟ್ಟ ದೀಪಿಕಾ ಗ್ರಂಥ ಏನಿದೆ, ಆ ಗ್ರಂಥ ತುಂಬ ವಿಸ್ತಾರವಾಗಿದೆ, ಬಹಳ ವಿಸ್ತಾರವಾಗಿರುವಂತಹ ಗ್ರಂಥ. ಅದರೊಳಗೆ ಕಾಡಿನ ಥರ ಇದೆ ಆ ಗ್ರಂಥ. ಯಾಕೆಂದರೆ ಅಷ್ಟು ಒಳಗಡೆ ವಿಷಯಗಳು. ಎಷ್ಟು ನೀವು ಅದನ್ನು ಹೋಗ್ತಿರೋ ಅಷ್ಟು ಒಳಗಡೆ ಹೋಗ್ತಾ ಇರಬೇಕು, ಅಷ್ಟು ತುಂಬ ದೊಡ್ಡದು. ಯಾಕೆಂದರೆ ಜೈಮಿನಿ ಋಷಿಗಳು ತಾವು 12 ಅಧ್ಯಾಯ ಬರೆದಿದ್ದಾರೆ ಮೀಮಾಂಸಾ ಸೂತ್ರಗಳು. ಬ್ರಹ್ಮಸೂತ್ರಗಳ 4 ಅಧ್ಯಾಯ ಅಷ್ಟೇ. ಜೈಮಿನಿ ಋಷಿಗಳು, ಅದೇ ವೇದವ್ಯಾಸರ ಶಿಷ್ಯರು, 12 ಅಧ್ಯಾಯಮಕವಾದ ಮೀಮಾಂಸಾ ಶಾಸ್ತ್ರ ರಚನೆ ಮಾಡಿದ್ದಾರೆ. ಎಷ್ಟು ಕಾಡಿನ ಥರ ಇದೆ ಅಂದರೆ ಅಷ್ಟು ಕಷ್ಟ ಅದು. ಕಾಡಿನಲ್ಲಿ ಒಂದು ಕಡೆ ನುಗ್ಗಿದ್ರೆ ಮತ್ತೆ ಎಲ್ಲಿ ಹೊರಗೆ ಬರಬೇಕು, ಎಲ್ಲಿಂದ ಹೊರಗೆ ಬರಬೇಕು ಗೊತ್ತೇ ಆಗಲ್ಲ. ಅದು ಹೋಗ್ತಾ ಹೋಗ್ತಾ ಸಿಗಾಕೊಂಡ್ಬಿಡ್ತೀವಿ ಅಷ್ಟೇ. ಮಧ್ಯಕ್ಕೆ ಎಲ್ಲಿ ಸಿಗಾಕ್ತೀವೋ, ಯಾವಾಗ ಹೊರಗೆ ಬರೋದು ಗೊತ್ತಾಗಲ್ಲ. ಆ ಥರ ಇದೆ ಭಾಟ್ಟ ದೀಪಿಕಾ ಅನ್ನೋ ಗ್ರಂಥ. ಆ ಗ್ರಂಥದ ಸಂಗ್ರಹಾತ್ಮಕವಾಗಿ ಬಹಳ ಸಾರವಾಗಿ ಅವರ ಒಂದು ಗ್ರಂಥ ಓದಿದ್ರೆ ಅಷ್ಟು ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಅದನ್ನು ಎತ್ತಿ ಹಿಡಿದಿದ್ದಾರೆ ಭಾಟ್ಟ ಸಂಗ್ರಹ ಅಂತ ಗ್ರಂಥ. ಅಂತ ಭಾಟ್ಟ ಸಂಗ್ರಹ ಗ್ರಂಥ ಬರೆದ ರಾಯರು ಕಾಂತಾರೆ ಮತ್ತು ಕಾಡಿನಿಂದ ರಕ್ಷಣೆ ಮಾಡಲಿ ಅಂತ, ಈ ನಿಟ್ಟಿನಲ್ಲಿ ಜ್ಞಾನ ನೀಡಲಿ ಅಂತ. ಭಾಟ್ಟ ಸಂಗ್ರಹ ನೀವು ಓದಿದ್ರೆ ಎಂಥ ಜ್ಞಾನ ಬರುತ್ತೆ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಅಳವಡಿಸ್ಕೊಂಡ್ರೆ ದಿವ್ಯವಾದ ಜ್ಞಾನದಿಂದ ನಾವು ಸಂಸಾರ ಎಂಬ ಕಾಡನ್ನು ತಪ್ಪಿಸ್ಕೊಳ್ಬೋದು, ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಈ ರೀತಿ ಈ ಗ್ರಂಥದ ಸಂಗ್ರಹವನ್ನು ಮಾಡಿದವರು ರಾಯರು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಸುಧಾ ಪರಿಮಳೋದ್ಧರ್ತ ಸ್ವಚ್ಛಂದಸ್ತು ಸದಾವತು. ಸ್ವಚ್ಛತೆ, ಸುಧಾ ಪರಿಮಳ ಏನು ಅಂತ, ಅಮೃತದ ಪರಿಮಳ. ಸುಧಾ ಅಂದ್ರೆ ಅಮೃತ. ನ್ಯಾಯಸುಧಾ ಜಯತೀರ್ಥರ ಗ್ರಂಥ, ಅದರ ಪರಿಮಳವನ್ನು ಉದ್ಧಾರ ಮಾಡಿದ್ದಾರೆ, ಸುವಾಸನೆಯನ್ನು ಕೊಡಿಸಿದ್ದಾರೆ. ಅಂದರೆ ಎಷ್ಟು ಸ್ವಚ್ಛತೆ ಅವ್ರ ಮನಸ್ಸಲ್ಲಿರಬೇಕು. ಅದು ಅಮೃತದ ಪರಿಚಯ ಮಾಡಬೇಕು, ಅಮೃತದ ಸುವಾಸನೆ ದೊರಕಿಸಿಕೊಡ್ಬೇಕು ಅಂದರೆ ಎಷ್ಟು ಸ್ವೇಚ್ಛಾಚಾರಿತ್ವ. ಅಂದರೆ ತಾವು ಏನು ಅನ್ಕೊಳ್ತಾರೋ ಅದು ನಡೆಯುತ್ತೆ. ಅಂಥ ಶಕ್ತಿಯನ್ನು ಪಡೆದವರು, ಅಂಥ ಶಕ್ತಿಯನ್ನು ಪಡೆದ ಇವರ ಬಳಿ ನಾವೇನು ಪ್ರಾರ್ಥನೆ ಮಾಡಬೇಕು ಅಂದರೆ ಸದಾ ಅವತು, ನಮ್ಮನ್ನು ಯಾವಾಗಲೂ ರಕ್ಷಣೆಯನ್ನು ಮಾಡ್ರಿ ಅಂತ. ಇದು ಮುಂದೆ 33ನೇ ಶ್ಲೋಕದಲ್ಲಿ ರಾಜಚೋರ ವಿಷವ್ಯಾಧಿ ಯಾದೋ ವನ್ಯಮೃಗಾದಿಭಿ ಅಪಸ್ಮಾರಾಪಹರ್ತಾನೋ ಶಾಸ್ತ್ರವಿತ್ ಸರ್ವದಾವತು. ನಿಮಗೆಲ್ಲ ಶಾಸ್ತ್ರ ಗೊತ್ತಿದೆ, ನಿಮಗೆಲ್ಲ ಶಾಸ್ತ್ರ, ಆಯುರ್ವೇದದಿಂದ ಹೇಳಿದ ಎಲ್ಲ ಶಾಸ್ತ್ರಕ್ಕೂ ಗೊತ್ತು. ಆದ್ದರಿಂದಲೇ ನಮಗೆ ಅಪಸ್ಮಾರ, ಮೂರ್ಛಾ ರೋಗ, ಮೂರ್ಛೆ, ಒಂದು ರೋಗದ ರೀತಿಯಲ್ಲಿ ಬಾಧಿಸಿದಾಗ ಅದನ್ನು ಪರಿಹರಿಸೋದು, ಮತ್ತು ರಾಜರ ಬಾಧೆ, ಕಳ್ಳರ ಬಾಧೆ, ವಿಷದ ಬಾಧೆ, ರೋಗದ ಬಾಧೆ, ಯಾದೋ ಅಂದರೆ ಈ ನೀರಿನಲ್ಲಿರುವಂತಹ ಪ್ರಾಣಿಗಳ ಬಾಧೆ, ಮತ್ತು ವನ್ಯ ಕಾಡಿನಲ್ಲಿರುವಂತಹ ಮೃಗಗಳ ಬಾಧೆ, ಈ ರೀತಿ ಯಾವುದೇ ರೀತಿ ತೊಂದರೆ ಇರಲಿ ಆ ಎಲ್ಲ ತೊಂದರೆಗಳಿಂದ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಪ್ರಾರ್ಥಿಸ್ತಾ, ಗತೌ ಸರ್ವತ್ರ ಮಾಂ ಪಾತು ಉಪನಿಷದರ್ಥ ಕೃತ್ಕುರು ಋಗ್ವ್ಯಾಖ್ಯಾನ ಕೃದಾಚಾರ್ಯ ಸ್ಥಿತೌ ರಕ್ಷತು ಮಾಂ ಸದಾ. ಋಗ್ಮಂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ವಿಶೇಷವಾದ ಋಗರ್ಥ ಮಂಜರಿ. ಋಗ್ವೇದದ ಮಂತ್ರಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ, ವೇದ ಮಂತ್ರಗಳಿಗೂ ಬಿಟ್ಟಿಲ್ಲ, ಅದಕ್ಕೂ ಅರ್ಥವನ್ನು ಬರೆದಿದ್ದಾರೆ. ಮತ್ತು ಉಪನಿಷತ್ತುಗಳ ಅರ್ಥವನ್ನು ಬೆಳೆಸಿದ್ದಾರೆ ಎಷ್ಟು ಸೊಗಸಾಗಿ. ಖಂಡಾರ್ಥ ಅಂತ ಬಹಳ ಪ್ರಸಿದ್ಧ. ನಾವು ಉಪನಿಷತ್ತುಗಳ ಅಧ್ಯಯನ ಮಾಡಬೇಕು ಅಂದರೆ ತುಂಬ ಕಷ್ಟ. ಯಾಕೆಂದರೆ ಅದರ ಪದಗಳಿಗೆ ಅರ್ಥನೇ ಗೊತ್ತಾಗಲ್ಲ, ಏನು ಪದ, ಇದಕ್ಕೇನು ಅರ್ಥ ಗೊತ್ತಾಗಲ್ಲ. ಆದರೆ ಪದನೂ ಚೆನ್ನಾಗಿ ಬಿಡಿಸಿ ಅರ್ಥವನ್ನು ಗುರುರಾಯರು ತಿಳಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಆ ಉಪನಿಷತ್ತಿನ ಅರ್ಥ ಬಿಡಿಸಿ ಯಾವ ಪದವನ್ನು ಯಾವ ರೀತಿ ತಿಳ್ಕೊಳ್ಬೇಕು, ಯಾವ ವಾಕ್ಯಕ್ಕೆ ಏನು ಅರ್ಥ ತಿಳ್ಕೊಳ್ಬೇಕು ಅಂತ ಮಾಡಿಕೊಟ್ಟವರು. ಮಾಂ ಸರ್ವತ್ರ ಗತವು,
ನಾನು ಎಲ್ಲ ಕಡೆ ಹೋಗಬೇಕಾದ್ರಲ್ಲೆಲ್ಲ ನನಗೆ ರಕ್ಷಣೆ ನೀಡಿ ಅಂತ. ದಾರಿಯುದ್ದಕ್ಕೂ ರಕ್ಷಣೆ ನೀಡಿ. ಯಾಕೆ? ಯಾವ ದಾರಿ ಇದು? ಇದು ಸಾಮಾನ್ಯ ದಾರಿ ಅಲ್ಲ, ಅಧ್ಯಾತ್ಮದ ದಾರಿ. ಶಾಸ್ತ್ರ ಗ್ರಂಥ ಈ ರಾಘವೇಂದ್ರ ಕವಚನೇ ಓದ್ತಾ ಇದ್ದೀವಿ. ಈ ದಾರಿಲಿ ಹೋಗ್ಬೇಕಾದ್ರೆ ಈ ಒಂದು ಶಬ್ದಕ್ಕೆ ಅರ್ಥನೇ ಗೊತ್ತಾಗಲ್ಲ, ಏನೋ ಇದೇನೋ ವಿಷಯನೇ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈ ಉಪನಿಷತ್ಗೆ ಅರ್ಥವನ್ನ ಬರೆದ ರಾಯರನ್ನು ನೆನಪಿಸ್ಕೊಳ್ಬೇಕಂತೆ. ಆಗ ನಮಗೆ ಶಾಸ್ತ್ರಾಧ್ಯಯನ ಮಾರ್ಗದಲ್ಲಿ ಯಾವುದೇ ಕಷ್ಟ ಆಗಲ್ಲ. ಎಲ್ಲ ಪದ ಪದ ವಾಕ್ಯ ಚೆನ್ನಾಗಿ ಅರ್ಥ ಆಗತ್ತೆ. ಆ ರೀತಿ ಅನುಗ್ರಹವನ್ನ ಮಾಡ್ತಾರೆ. ಇನ್ನು ಋಗ್ವ್ಯಾಖ್ಯಾನ ಕೃತಾಚಾರ್ಯ ಸ್ಥಿತೌ ರಕ್ಷತು ಮಾಂಸದ ಸ್ಥಿತೌ ಗತೌ ಹೋಗ್ಬೇಕಾದ್ರೆ ಸರಿ, ನಿಂತ್ಕೊಂಡಾಗ ನಮಗೆ ರಕ್ಷಣೆ ಮಾಡಿ. ನಿಂತ್ಕೊಂಡಾಗ ರಕ್ಷಣೆ ಏನು ಮಾಡೋದು ಅಂದರೆ, ಕೆಲವು ಕಡೆ ನಿಂತ್ಕೊಂಡ್ಬಿಡ್ತೀವಿ. ಅಂದರೆ ಶಾಸ್ತ್ರಾಧ್ಯಯನ ಮಾಡ್ತಾ ಓಡಾಡ್ಲಿಕ್ಕಾಗಲ್ಲ, ಒಂದೇ ವಿಷಯದಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಒಂದೇ ವಿಷಯಕ್ಕೆ ನಿಂತಾಗ ಮುಂದೆ ಹೋಗಲ್ಲ, ಹಿಂದಕ್ಕೆ ಹೋಗ್ಲಿಕ್ಕಾಗಲ್ಲ. ಮುಂದೆ ಹೋಗಲ್ಲ, ಹಿಂದೆ ವಾಪಸ್ ಹೋಗೋಂಗಿಲ್ಲ. ಯಾಕಂದ್ರೆ ಅಲ್ಲದೆ ಅರ್ಥ ಆಯಿತು, ಹಿಂದಿನೆಲ್ಲ ಅರ್ಥ ಆಗೋಗಿದೆ, ಮುಂದಿಂದ ಅರ್ಥ ಆಗ್ತಾ ಇಲ್ಲ. ಏನು ವಿಷಯ ಇದೆಯೋ ಅಲ್ಲೇ ಸ್ಥಿತಿ, ನಾವು ಅಲ್ಲೇ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಋಗ್ವ್ಯಾಖ್ಯಾನ ವೇದ ಮಂತ್ರಗಳಿಗೆ ಅರ್ಥ ಬರೆದಿದ್ದಾರೆ ಅಂದರೆ ಯಾವುದೇ ಸ್ಥಿತಿಲಿ ಆ ವಿದ್ಯಾರ್ಥಿಯಲ್ಲಿ ವಿದ್ವಾಂಸರಲ್ಲಿ ಅದನ್ನು ಅವರು ಉದ್ಧಾರ ಮಾಡಿ ಅನುಗ್ರಹಿಸ್ತಾರೆ ಅಂತ ಅರ್ಥ ಆ ಸಂಶಯವನ್ನು. ಯಾಕಂದರೆ ವೇದ ಮಂತ್ರಗಳಿಗೆ ಅರ್ಥ ಬರೆಯೋದು ಅಂದರೆ ತುಂಬ ಕಷ್ಟ. ಅಂಥ ವೇದದಂತಹ ಜಟಿಲ ಶಬ್ದಗಳಿಗೆ, ವೇದದಲ್ಲಿರೋ ಜಟಿಲ ಶಬ್ದಗಳಿಗೆ ಅರ್ಥವನ್ನು ಬರೆದು ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ ನಿಮ್ಗೆ ಯಾವುದೇ ಶಾಸ್ತ್ರದಲ್ಲಿ ಸಮಸ್ಯೆ ಬರಲಿ, ನೀವು ನಿಂತರ ಅದು ಅಲ್ಲಿ ಅನುಗ್ರಹ ಮಾಡಿ ಮುಂದಕ್ಕೆ ಹೋಗುವಂತೆ ಮಾಡ್ತಾರೆ ಅನ್ನೋ ಅರ್ಥವನ್ನು ತಿಳಿಸಲಿಕ್ಕೆ ಇಲ್ಲಿ ಋಗ್ವ್ಯಾಖ್ಯಾನಕೃತ ಆಚಾರ್ಯ ಅಂತ ಆಚಾರ್ಯ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ಒಂದು ಅಪರೂಪ ಶಬ್ದ ಆಚಾರ್ಯ ಅಂತ ಇಲ್ಲಿ ರಾಯರನ್ನ ಕರೆದಿದ್ದಾರೆ ಅಪಣಾಚಾರ್ಯರು. ಆಚಾರ್ಯ ಅಂದ್ರೇನು? ಆ ಚಿನೋತಿ ಅಂತ ಬಿಡಿಸ್ತಾ ಹೋಗ್ತಾರೆ. ಅಲ್ಲಿ ಒಂದು ತಾನೇನು ಉಪದೇಶ ಕೊಡುತ್ತಾನೆ ಅದನ್ನು ತಾನೂ ಪರಿಪಾಲಿಸಬೇಕು. ಅಷ್ಟೇ ಅಲ್ಲ, ಶಾಸ್ತ್ರದ ಅರ್ಥಗಳನ್ನು ಸಂಗ್ರಹ ಮಾಡಬೇಕು, ಮತ್ತೆ ಬೇರೆಯವರಿಗೆ ಆಚಾರಗಳ ಉಪದೇಶ ಕೊಡಬೇಕು, ತಾನು ಆಚರಿಸಬೇಕು. ಹೀಗೆ ಒಂದು ತಾನು ಸಂಗ್ರಹ ಮಾಡೋದು, ಇನ್ನೊಬ್ಬರಿಗೆ ಉಪದೇಶ ಕೊಡೋದು, ಮತ್ತೊಂದು ಅನುಷ್ಠಾನಕ್ಕೆ ತರೋದು. ಇಷ್ಟು ಮಾಡಿದರೆ ಮಾತ್ರ ಅವನಿಗೆ ಆಚಾರ್ಯ, ಆಚರಣೆ ಮಾಡೋನು, ಬೇರೆಯವ್ರ ಕೈಯಲ್ಲಿ ಆಚರಣೆ ಮಾಡಿಸೋನು, ತಾನು ಚೆನ್ನಾಗಿ ಶಾಸ್ತ್ರಾರ್ಥಗಳನ್ನು ಸಂಗ್ರಹ, ಆಚರಣೆ ಅಂದರೆ ಸಂಗ್ರಹ ಮಾಡ್ಕೊಳ್ಳೋನು ಅಂತ ಇಷ್ಟೆಲ್ಲ ಅರ್ಥ ಇದೆ ಆಚಾರ್ಯ ಶಬ್ದಕ್ಕೆ. ಆ ಆಚಾರ್ಯ ಶಬ್ದದ ಮೂರೂ ಅರ್ಥ ಏನಿದೆ ಅದೆಲ್ಲ ನಿಮಗೆ ಅನ್ವಯಿಸುತ್ತೆ. ಅಂಥ ನೀವು ಸ್ಥಿತೌ ರಕ್ಷತು ಮಾಂ ಸದಾ, ನಾನು ನಿಂತಾಗ ನನಗೆ ರಕ್ಷಣೆ ಮಾಡಿ. ಇದು ಮುಂದೆ 35ನೇ ಶ್ಲೋಕದಲ್ಲಿ ಮಂತ್ರಾಲಯ ನಿವಾಸಿ ಮಾಂ ಜಾಗ್ರತ್ ಕಾಲೇ ಸದಾವತು ನ್ಯಾಯ ಮುಕ್ತಾವಲಿ ಕರ್ತಾ ಸ್ವಪ್ನೇ ರಕ್ಷತು ಮಾಂ ಸದಾ. ಮಂತ್ರಾಲಯ ನಿವಾಸಿ, ಜಾಗ್ರತ್ ಕಾಲ, ಎಚ್ಚರ ಆದ ಕೂಡಲೇ ಜಾಗ್ರತ್ ಕಾಲದಲ್ಲಿ ಹಗಲಿನಲ್ಲಿ ನಮಗೆ ಮಂತ್ರಾಲಯ ನಿವಾಸಿಗಳಾದ ರಾಯರು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇದು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಮಂತ್ರಾಲಯ ನಿವಾಸಿ ಮಾಂ ಜಾಗ್ರತ್ ಕಾಲೇ ಸದಾವತು, ಜಾಗ್ರತ್ ಕಾಲದಲ್ಲಿ ಸದಾ ರಕ್ಷಣೆ ಮಾಡಿ ಅಂತ. ಇನ್ನು ಸ್ವಪ್ನ, ಕನಸು ಬಿತ್ತು. ಹಲವರಿಗೆ ಸಂಶಯ, ಕನಸು ಬಿತ್ತು ಏನು ಮಾಡೋದು, ಈ ಕನಸು ಒಳ್ಳೆಯದ ಕೆಟ್ಟದ್ದ, ಗೊಂದಲ ಗೊಂದಲ ಗೊಂದಲ. ಅದು ಯಾಕೆ ಅಷ್ಟು ಯೋಚನೆ ಮಾಡ್ತೀರಿ? ಯಾವ ಥರ ಕನಸು ಬಂದರೂ ಯೋಚಿಸೋ ಹಾಗೆ ಇಲ್ಲ. ಒಳ್ಳೇದು ಬಂದ್ರಂತೂ ಚಿಂತಿಸೋ ಹಂಗಿಲ್ಲ. ಏನೋ ಕೆಟ್ಟದ್ದು ಬಂತು ಯಾಕೆ ಯೋಚಿಸ್ತೀರಿ? ಆ ಕೆಟ್ಟದ್ದಲ್ಲೇ ಪರಿಹಾರ ಆಯಿತು ಅಂತ ಅಂದ್ಕೊಡಿ. ಅದಕ್ಕೇನಂದ್ರೆ ಇಲ್ಲಿ ಒಂದು ರಾಯರ ಒಂದು ನಾಮವನ್ನು ಹೇಳಿದ್ದಾರೆ. ಇದನ್ನು ನೆನಪಿಸ್ಕೊಳ್ತಾ ಹೋದ್ರೆ ನಮಗೆ ಕನಸಲ್ಲಿ ಏನಾದರೂ ಒಂದು ಕೆಟ್ಟ ಸೂಚನೆ ಸಿಕ್ತೋ, ಕೆಟ್ಟ ಬಾಧೆ ಏನಾದರೂ ಆಯಿತು ಅಂದರೆ ಅದರಿಂದ ರಕ್ಷಣೆ ಮಾಡ್ತಾರೆ. ಹಾಗಾದ್ರೆ ಯಾವ ನಾಮವನ್ನು ನಾವು ನೆನಪಿಸ್ಕೊಳ್ಬೇಕು ರಾಯರ ಬಗ್ಗೆ ಅಂದರೆ ನ್ಯಾಯ ಮುಕ್ತಾವಲಿ ಕರ್ತ. ನ್ಯಾಯ ಮುಕ್ತಾವಲಿ ಅಂತ ಅವರು ಬರೆದ ಗ್ರಂಥ. ಆ ಗ್ರಂಥವನ್ನು ನೆನಪಿಸ್ಕೊಳ್ತಾ ಇದ್ರೆ ಅಂದರೆ ನ್ಯಾಯ ಮುಕ್ತಾವಲಿ ಗ್ರಂಥವನ್ನು ಬರೆದ ರಾಯರಿಗೆ ನಮಸ್ಕಾರ. ನ್ಯಾಯ ಮುಕ್ತಾವಲಿ ಕರ್ತ್ರೇ ನಮಃ, ಕರ್ತ್ರೇ ನಮಃ ಅಂತ ಹೀಗೆ ಈ ಗ್ರಂಥದ ಹೆಸರನ್ನು ಸ್ಮರಣೆ ಮಾಡ್ತಾ ಅಂಥ ಗ್ರಂಥ ಬರೆದ ರಾಯರಿಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರೆ, ದಿನ ನೆನಪಿಸ್ಕೊಡ್ತಾ ಇದ್ರೆ ಆಗ ಸ್ವಪ್ನದಲ್ಲಿ ನಮಗೆ ಯಾವುದೇ ರೀತಿ ಕೆಟ್ಟ ಸೂಚನೆ ಸಿಕ್ಕಿದ್ರು ಅದರ ಪರಿಹಾರ ಮಾಡ್ತಾರೆ ರಾಯರು. ಅದು ಹೇಗೆ? ಇದಕ್ಕೆ ಏನು ಸಂಬಂಧ ಅಂದರೆ ನೀವು ಬುದ್ಧಿ ಸರಿಯಾಗಿ ಕೊಡ್ತಾರೆ ಅಂತ ಅರ್ಥ. ಬುದ್ಧಿಯನ್ನು ನ್ಯಾಯ ಮುಕ್ತಾವಲಿ ಅಂದರೆ ಒಳ್ಳೆಯ ನ್ಯಾಯಗಳು. ಅಂದರೆ ಒಂದು ವಿಷಯದ ಬಗ್ಗೆ ಸಂಶಯ ಬರುತ್ತೆ, ಇದು ಹೀಗೋ ಅಂತ ಡೌಟ್ ಬರ್ಲಿಕ್ಕೆ ಶುರುವಾಯಿತು. ಆಗ ಸರಿಯಾದ ಕಾರಣ ಹುಡುಕಿ ಇದಲ್ಲ ಇದು ಹೀಗೆ ಅಂತ ತೀರ್ಮಾನ ಮಾಡಿಕೊಡುವಂಥ ಶಕ್ತಿಯನ್ನು ಕೊಡಲಿಕ್ಕೆ ಬೇಕಾದ ಒಂದು ಗ್ರಂಥ. ಮುಕ್ತಾವಲಿ ಅಂದರೆ ಮುತ್ತಿನ ಸರ. ಅದು ನ್ಯಾಯಗಳು, ಒಳ್ಳೆಯ ಯುಕ್ತಿಗಳನ್ನು ಕೊಡುವಂಥ ಯುಕ್ತಿಗಳೇ ಅಲ್ಲಿ ಒಂದು ಸರವಾಗಿದೆ, ಮುತ್ತಿನ ಸರವಾಗಿ. ಅಂಥ ಯುಕ್ತಿಗಳನ್ನು, ಸರಿಯಾದ ಕಾರಣಗಳನ್ನು
ಕೊಟ್ಟು ಒಂದು ವಿಷಯದ ಬಗ್ಗೆ ತೀರ್ಮಾನ ಮಾಡಿಸ್ತಾರೆ. ಅಲ್ಲಿ ಅದು ಸಾಮಾನ್ಯವಾದ ವಿಷಯ, ಇದು ಸ್ವಪ್ನದ ವಿಷಯ. ಆದರೆ ಅಲ್ಲಿ ಶಾಸ್ತ್ರದಲ್ಲಿ ಬರುವಂಥ ಕಠಿಣವಾದ ವಿಷಯಗಳ ಬಗ್ಗೆ ಇರುವಂಥ ನ್ಯಾಯಗಳಿದೆ. ಅಲ್ಲಿ ತೀರ್ಮಾನ ಮಾಡುವಂಥ ವಿಷಯಗಳು ಏನಿದೆ ಅದಕ್ಕೆ ಬೇಕಾದ ಅನೇಕ ಕಾರಣಗಳನ್ನು ಕೊಟ್ಟು ಅಲ್ಲಿ ಗ್ರಂಥವನ್ನು ಬರೆದಿದ್ದಾರೆ ರಾಯರು. ಆದಮೇಲೆ ಕನಸಿನಲ್ಲೂ ಇದೇ ಸಮಸ್ಯೆ ತಾನೆ, ಇದು ಕೆಟ್ಟದ್ದೋ ಒಳ್ಳೆಯದೋ, ಇದು ಹೀಗೋ ಅದು ಹಾಗೋ, ಒಂದು ಸಾವಿರಾರು ವಿಷಯ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ನಮಗೆ ಜ್ಞಾನವನ್ನು ನೀಡ್ತಾರೆ ರಾಯರು. ಅದಕ್ಕೋಸ್ಕರ ನ್ಯಾಯಮುಕ್ತಾವಲಿ ಕರ್ತೃ ನಮಃ ಅಂತ ನಾವು ಹೀಗೆ ಬೇಡಬೇಕು ಅಂತ ಅಪಣಾಚಾರ್ಯರು ಸುಮ್ಮನೆ ರಾಯರ ಗ್ರಂಥ ನೆನಪಿಸ್ಕೊಡಿ ಅಂತ ಹೇಳ್ತಾ ಇಲ್ಲ. ನೀವು ರಾಯರ ಒಂದೊಂದು ಗ್ರಂಥ ನೆನಪಿಸ್ಕೊಂಡಾಗಲೂ ನಿಮ್ಮ ಜೀವನದಲ್ಲಿ ಒಂದೊಂದು ಕಷ್ಟ ಪರಿಹಾರ ಆಗುತ್ತೆ. ಈ ನಿಟ್ಟಿನಲ್ಲಾದರೂ ನಾವು ರಾಯರ ಗ್ರಂಥವನ್ನು ನೆನಪಿಸ್ಕೊಳ್ಳೇಬೇಕು. ಯಾಕೆಂದ್ರೆ ಆ ಗ್ರಂಥದ ಹೆಸರಿಗೆ ಅಷ್ಟು ಶಕ್ತಿ ಇದೆ, ನಮಗೆ ಒಳ್ಳೆಯ ದಿವ್ಯ ಜ್ಞಾನವನ್ನು ಕೊಡುತ್ತೆ ಅಂತ ಅರ್ಥ. ಇನ್ನು ಮುಂದಕ್ಕೆ ಹೋಗ್ತಾ, ಮಾಂ ಪಾತು ಚಂದ್ರಿಕಾ ವ್ಯಾಖ್ಯಾ ಕರ್ತಾ ಸುಪ್ತೌ ಹಿ ತತ್ವಕೃತ. ಸುಷುಪ್ತಿ ಕಾಲ, ಗಾಢ ನಿದ್ದೆಯಲ್ಲಿದ್ದೀವಿ. ಯಾರು ಬಂದು ಏನಾರು ಮಾಡಿದರೆ ನಮ್ಮ ಕಥೆ ಏನು? ಸುಷುಪ್ತಿ ಕಾಲದಲ್ಲಿ ರಕ್ಷಣೆ ಮಾಡಬೇಕು. ಗಾಢ ನಿದ್ರೆಗೆ ಜಾರದಾಗ ರಕ್ಷಣೆ ಮಾಡಬೇಕು. ಆಗ ಯಾರು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಯಾರು ಬಂದು ನಮಗೆ ಗೊತ್ತಾಗಲ್ಲ, ಅಷ್ಟು ನಿದ್ದೆಯಲ್ಲಿ ಇದ್ದೀವಿ ನಾವು. ಅದಕ್ಕೆ ಇದನ್ನು ನೆನಪಿಸ್ಕೊಳ್ತಾ ಇರಬೇಕಂತೆ. ಗಾಢ ನಿದ್ರೆಗೆ ಜಾರದಾಗ ನಮಗೆ ತೊಂದರೆ ಆಗಲ್ಲ. ಏನು ತೊಂದರೆ ಆಗಲ್ಲ? ಯಾರನ್ನು ನೆನಪಿಸ್ಕೊಡ್ಬೇಕು ಅಂದರೆ ರಾಯರ ಒಂದು ಹೆಸರಿದೆ, ಓಂ ಚಂದ್ರಿಕಾ ವ್ಯಾಖ್ಯಾ ಕರ್ತೃ ನಮಃ. ಓಂ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥ, ವ್ಯಾಸತ್ರಯದಲ್ಲಿ ಒಂದು ಚಂದ್ರಿಕಾ ಗ್ರಂಥ ಅಂತೇನು ಹೇಳ್ತೀವಲ್ಲ ಆ ಗ್ರಂಥ, ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಇದೆ. ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ರಾಯರು. ಚಂದ್ರಿಕಾ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದ ರಾಯರನ್ನು ನೆನಪಿಸ್ಕೊಂಡ್ರೆ ನಮಗೆ ಗಾಢ ನಿದ್ರೆ ಬಂದಾಗಲೂ ತಂಪಾಗೇ ಮಲಗಿರ್ತೀವಿ ಅಂತ ಅರ್ಥ. ಏನು ತಾಪ ಆಗಲ್ಲ, ಬಿಸಿ ಆಗಲ್ಲ. ಚಂದ್ರಿಕಾ ಅಂದರೆ ಅದನ್ನೇ ಕರೆಯೋದು. ಚಂದ್ರಿಕಾ ಅಂದರೆ ಬೆಳದಿಂಗಳು ಅಂತ ಅರ್ಥ. ಚಂದ್ರನ ಬೆಳದಿಂಗಳಿಗೆ ಚಂದ್ರಿಕಾ ಅಂತ ಕರೀತಾರೆ. ಚಂದ್ರಿಕಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ತಾ ನಮಗೆ ಬೆಳದಿಂಗಳಂತ ತಂಪನ್ನು ನೀಡ್ತಾರೆ, ತಂಪನ್ನು ನೀಡಲಿ ಅಂತ ಪ್ರಾರ್ಥಿಸೋದು. ಹಾಗಾಗಿ ಅಂಥ ಗ್ರಂಥ ಬರೆದ ರಾಯರೇ ಗಾಢ ನಿದ್ರೆ ಮಾಡಿದಾಗ ಆ ತಂಪಿನಲ್ಲಿ ಹಾಗೇ ನಿದ್ರೆ ಮಾಡಲಿ, ನಮ್ಗೆ ಎಚ್ಚರಿಸಿ ಅಂತ ಹೀಗೆ ಆಮೇಲೆ ಪ್ರಾರ್ಥನೆ ಮಾಡೋದು. ಇನ್ನು ಮುಂದೆ, ಸುತಂತ್ರ ದೀಪಿಕಾ ಕರ್ತ ಮುಕ್ತೌ ರಕ್ಷತು ಮಾಂ ಗುರು. ಇನ್ನು ಎಲ್ಲ ಕಷ್ಟಗಳಿಂದ ಮುಕ್ತಿ ಆಯಿತು, ಮತ್ತೆ ಕಷ್ಟ ಬರಬಾರ್ದಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಸುತಂತ್ರ ದೀಪಿಕಾ ಕರ್ತ, ತಂತ್ರದೀಪಿಕಾ ಅಂತ ಒಂದು ಗ್ರಂಥ ಬರೆದಿದ್ದಾರೆ ರಾಯರು. ಅದನ್ನ ಪ್ರಾರ್ಥಿಸ್ತಾ ತಂತ್ರದೀಪಿಕಾ ಗ್ರಂಥವನ್ನು ಬರೆದ ರಾಯರೇ ಕಾಪಾಡಿ ಅಂತ. ಯಾಕೆ ತಂತ್ರದೀಪಿಕಾ ಅಂದರೆ ದೀಪಿಕಾ ಅಂದರೆ ಬೆಳಕು ಅಂತ ಅರ್ಥ. ನಿಮ್ಗೆ ಒಂದ್ಸಲಿ ಕಷ್ಟದಿಂದ ಮುಕ್ತಿ ಸಿಗ್ತಾ ಮತ್ತೆ ಬೆಳಕೆ ನಿಮ್ಮ ಜೀವನದಲ್ಲಿ ಆಗ್ಬೇಕು, ಮತ್ತೆ ಕಷ್ಟ ಬರಬಾರ್ದು. ಹಾಗಾದರೆ ದೀಪಿಕಾ ಗ್ರಂಥ ನೆನಪಿಸ್ಕೊಡ್ತಾ ಹೋಗಿ ತಂತ್ರದೀಪಿಕಾ ಅಂತ. ದೀಪಿಕಾ ಅಂದರೆ ಟಾರ್ಚ್, ಅದನ್ನು ದೀಪಿಕಾ ಅಂತ ಕರೀತಾರೆ. ಹಾಗೆ ಟಾರ್ಚ್ ಥರ ಅಂತ ತಂತ್ರ ದೀಪಿಕಾ ಗ್ರಂಥ ಬರೆದ ರಾಯರು ನಮ್ಮ ಜೀವನದುದ್ದಕ್ಕೂ ದೀಪದಂತೆ ಇದ್ದು ನಮ್ಮ ಕಷ್ಟಗಳಿಂದ ಒಮ್ಮೆ ಮುಕ್ತಿ ಸಿಕ್ಕಿದ್ರೆ ಮತ್ತೆ ಕಷ್ಟ ಬರದೇ ಇರೋ ಹಾಗಾಗಲಿ. ಯಾಕೆ ಅಜ್ಞಾನಕ್ಕೆ ಬಿದ್ದರೆ ತಾನೇ ಕಷ್ಟ. ಸರಿಯಾದ ದಾರಿಯನ್ನು ತೋರಿಸ್ಕೊಳ್ತಾ ಹೋದರೆ ಸಾಕು, ಅವ್ನು ತೊಂದರೆ ಇಲ್ಲ. ಇನ್ನು ಇವತ್ತಿನ ದಿವಸದ ಕೊನೆಯ ಒಂದು ಶ್ಲೋಕಕ್ಕೆ ಬರೋಣ. ಗೀತಾರ್ಥ ಸಂಗ್ರಹಕರ ಸದಾ ರಕ್ಷತು ಮಾಂ ಗುರು ಶ್ರೀಮಧ್ವಮತದುಗ್ಧಾಬ್ಧಿ ಚಂದ್ರೋಬತು ಸದಾ ಅನಘ. ಸದಾ ಅನಘ. ಅನಘ ಅನ್ನೋ ಶಬ್ದಕ್ಕೆ ಅರ್ಥ ಅಘರಹಿತ, ಪಾಪಗಳೇ ಇಲ್ಲ ಅಂಥವ್ರಿಗೆ ಅನಘ ಅಂತ ಕರೀತಾರೆ. ಅಂತ ಅನಘರಾದ ಶ್ರೀಮಧ್ವಮತ ದುಗ್ಧಾಬ್ಧಿ ಚಂದ್ರ. ಇವರು ಚಂದ್ರ ಅಂತೆ, ಯಾರು? ರಾಯರು. ಈ ಚಂದ್ರ ಎಲ್ಲಿ ಹುಟ್ಟಿದೆ, ಎಲ್ಲಿಂದ ಬಂದಿದೆ? ಸಮುದ್ರದಿಂದ ಚಂದ್ರ ಹುಟ್ಟೋನು ಪ್ರಸಿದ್ಧ. ಈ ದುಗ್ಧಾಬ್ಧಿ ಅಂತೆ, ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ಚಂದ್ರ ಅಂತೆ ರಾಯರು. ಯಾವುದು ಕ್ಷೀರ ಸಮುದ್ರ? ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ಏನಿದೆ, ಆ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತನೇ ಒಂದು ದುಗ್ಧಾಬ್ಧಿ, ಕ್ಷೀರ ಸಮುದ್ರ. ನಿಮಗೆ ಹಾಲೇ ಕೊಡೋದು ಆ ಸಮುದ್ರ. ಎಷ್ಟು ಚೆನ್ನಾಗಿದೆ ಹಾಲು, ಪವಿತ್ರವಾದ ಹಾಲನ್ನು ನೀಡುತ್ತಂತೆ ಮಧ್ವ ಸಿದ್ಧಾಂತ. ಜ್ಞಾನದ ಹಾಲನ್ನು ಕೊಡುತ್ತೆ. ಅಂತ ಜ್ಞಾನ ಹಾಲನ್ನು ಕೊಡುವಂತಹ ಮಧ್ವ ಸಿದ್ಧಾಂತ ಎಂಬ ಸಮುದ್ರ ಏನಿದೆ, ಆ ಸಮುದ್ರದಲ್ಲಿ ಉದಯಿಸಿದ ಚಂದ್ರ ಎಂಥ ಅದ್ಭುತ. ಆ ಚಂದ್ರ ಬಂದ ಹಾಗೆ ಸಮುದ್ರ ಉಕ್ಕೇರುತ್ತೆ, ಹಾಗೆ ಈ ಚಂದ್ರ ಬಂದಾಗಲೂ ಮಧ್ವಮತ ಉಕ್ಕೇರಿತು, ಕ್ಷೀರ ಸಮುದ್ರ ಉಕ್ಕೇರಿತು. ಅಂಥ ರಾಯರು ಗೀತಾರ್ಥ ಸಂಗ್ರಹಕರ ಸದಾ ರಕ್ಷತು ಮಾಂ ಗುರು, ಯಾವಾಗಲೂ ರಕ್ಷಣೆ ಮಾಡಲಿ ಅಂತ. ಎಂಥ ಅವಸ್ಥೆಯಲ್ಲಿ? ಯಾಕೆ? ಗೀತಾರ್ಥ ಸಂಗ್ರಹ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಭಗವದ್ಗೀತೆಗೆ ಗೀತಾ ವಿವೃತಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ವಿವರಣೆಯಾಗಿ ಭಗವದ್ಗೀತೆಯನ್ನು ವಿವರಿಸ್ತಾ ಮಧ್ವಾಚಾರ್ಯರ ಬ್ರಹ್ಮಸೂತ್ರ, ಇದು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಏನಿದೆ ಎಲ್ಲವನ್ನು ಇಟ್ಟುಕೊಂಡು ಅವರೊಂದು ಗೀತಾ ವಿವೃತಿ ಅಂತ ಗ್ರಂಥ ಬರೆದಿದ್ದಾರೆ. ಆ ಗೀತಾ ವಿವೃತಿಗೆ ಗೀತಾರ್ಥ ಸಂಗ್ರಹ ಅಂತ ಇನ್ನೊಂದು ಹೆಸರು. ಆ ಗೀತೆಯ ವಿವೃತಿ, ವಿವರಣೆ ಅಂತ ಅರ್ಥ.
ಗೀತಾ ಅರ್ಥ ಸಂಗ್ರಹ, ಭಗವದ್ಗೀತೆಯಲ್ಲಿ ಬಂದ ಅರ್ಥವನ್ನು ಸಂಗ್ರಹ ಮಾಡೋದು. ಸಂಗ್ರಹ ಅಂದರೆ ಸುಮ್ಮನೆ ಏನೋ ಒಂದು ಸಾರ ಬರೆಯೋದು ಅಂತ ಅರ್ಥ ಅಲ್ಲ. ತುಂಬ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ರಾಯರಲ್ಲಿ. ತುಂಬ ಚೆನ್ನಾಗಿ ಬರೀತಾರೆ ಗೀತಾವಿವೃತಿ, ಗೀತಾರ್ಥ ಸಂಗ್ರಹ. ಭಗವದ್ಗೀತೆ ಅರ್ಥ ಆಗಬೇಕು ಅಂದರೆ ಗೀತಾರ್ಥ ಸಂಗ್ರಹ, ಗೀತಾವಿವೃತಿ ಓದಲೇಬೇಕು. ಅಂಥ ಪವಿತ್ರವಾದ ಗ್ರಂಥ ಅದು ಗೀತಾವಿವೃತಿ. ನಾವು ರಾಯರನ್ನ ಬರೀ ಅವ್ರ ಹತ್ರ ಹೋಗಿ ಬೇಡ್ತಾ ಇರ್ತೀವಿ, ಮಹಿಮೆ ಮಹಿಮೆ, ಅದನ್ನು ಅನುಗ್ರಹ ಮಾಡಿ, ಇದನ್ನು ಅನುಗ್ರಹ, ನಿಜ. ಆದರೆ ಭಗವದ್ಗೀತೆ ಬಗ್ಗೆ ನಮಗೆ ಗೊತ್ತಿದೆ, ಜೀವನದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಆ ಗೀತೆಯಲ್ಲಿ ಒಂದು ಉತ್ತರ ನಿಮಗೆ ಸಿಗತ್ತೆ. ಅಂಥ ಭಗವದ್ಗೀತೆಗೆ ರಾಘವೇಂದ್ರ ಸ್ವಾಮಿಗಳು ಒಂದು ಗ್ರಂಥ ಬರೆದಿದ್ದಾರೆ. ಅಂಥ ಗ್ರಂಥವನ್ನು ನಾವು ಕೇಳದೇ ಇದ್ದರೆ ವಂಚಿತರಾಗ್ತೀವಿ, ನಾವು ಮೋಸ ಹೋಗಿದ್ದೇವೆ ಅಂತ ಅರ್ಥ. ಅಯ್ಯೋ ಕೇಳಲೇ ಅಲ್ವಲ್ಲ, ಬರೀ ಅವರ ಮಹಿಮೆಯನ್ನು ಕೇಳಿಕೊಂಡು ಇಂಥ ಗ್ರಂಥಗಳ ಚಿಂತನೆ ಜೀವನದಲ್ಲಿ ಮಾಡಲಿಲ್ಲ ಅಂತ ಆಗ್ಬಿಡುತ್ತೆ. ಅದನ್ನು ಕನಿಷ್ಠ ಪಕ್ಷ ಭಗವದ್ಗೀತೆಗೆ ಬಂದ ವ್ಯಾಖ್ಯಾನ ಬರೆದ ರಾಯರ ಆ ಗೀತಾವಿವೃತಿ, ಗೀತಾರ್ಥ ಸಂಗ್ರಹ ಗ್ರಂಥವನ್ನು ಅಧ್ಯಯನ ಮಾಡಬೇಕು. ಗೀತಾರ್ಥ ಸಂಗ್ರಹ ಮಾಡಿದ ರಾಯರನ್ನು ಹಿಡಿದ್ರೆ ನಮ್ಮ ಜೀವನದಲ್ಲಿ ಕಷ್ಟನೇ ಇಲ್ಲ, ಯಾವಾಗಲೂ ರಕ್ಷಣೆ ಮಾಡ್ಲಿಕ್ಕೆ ಹಕ್ಕಿದೆ. ಯಾಕೆ? ಗೀತೆಯಲ್ಲಿ ಬಂದ ಪ್ರತಿಯೊಂದು ಜೀವನದ ಸಮಸ್ಯೆಗಳ ಉತ್ತರ ಅವ್ರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಅಂತ ಅರ್ಥ. ಹೀಗೆ ರಾಯರನ್ನ ಅನೇಕ ರೀತಿಯಲ್ಲಿ ಯಾವ ರೀತಿ ನಿಮಗೆ ಪ್ರಾರ್ಥನೆ ಮಾಡಬೇಕು ಆ ಥರ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಅಪಣಾಚಾರ್ಯರು ಪರಮ ಅನುಗ್ರಹವನ್ನು ನಮ್ಮ ಮೇಲೆ ಮಾಡಿದ್ದಾರೆ, ಮನುಷ್ಯರ ಮೇಲೆ, ಅವರ ಭಕ್ತರ ಮೇಲೆ ಅನುಗ್ರಹ ಮಾಡಿದ್ದಾರೆ ಅಂತ ಅರ್ಥ. ಇಷ್ಟು ಹೇಳಿ ಮುಂದಕ್ಕೆ ಈ ರಾಘವೇಂದ್ರ ಕವಚದ ಫಲ ಏನು ಪಾರಾಯಣ ಮಾಡಿದರೆ, ರಾಘವೇಂದ್ರ ಕವಚವನ್ನು ಪಾರಾಯಣ ಮಾಡಿದ್ದಕ್ಕೆ ವಿಶೇಷ ಫಲಗಳೇನು. ಈಗಾಗಲೇ ಫಲ ಹೇಳಾಗೋಯ್ತು, ರಕ್ಷಣೆ ರಕ್ಷಣೆ ರಕ್ಷಣೆ. ರಾಯರಿಂದ ಎಂಥ ಕಷ್ಟಗಳು ಎಂಥ ದಿಕ್ಕಿನಲ್ಲಿ ಎಂಥ ಅಂಗಾಂಗಗಳಿಗೆ ಬರಲಿ ಅದರ ಪರಿಹಾರ ಆಗತ್ತೆ ಅನ್ನೋದನ್ನು ಫಲವನ್ನು ಹೇಳಿದ್ದಾರೆ. ಇದಾದ ಮೇಲೆ ಒಂದು ಫಲಶ್ರುತಿ ಅಂತ ಬರೀತಾರೆ, ರಾಘವೇಂದ್ರ ಕವಚ ಪಾರಾಯಣ ಮಾಡಿದ್ದಕ್ಕೇನು ಫಲ ಅಂತ. ಆ ಫಲಶ್ರುತಿಯನ್ನು ನಾವು ನಾಳೆ ದಿವಸ ಈ ರಾಘವೇಂದ್ರ ಕವಚದ ಉಪನ್ಯಾಸ ಮಾಲಿಕೆಯ ಕೊನೆಯ ದಿವಸ ಫಲಶ್ರುತಿಯನ್ನು ಕೇಳಿ ಅಬ್ಬ ಇಷ್ಟು ಫಲನ ಅಂತ. ಈಗಾಗಲೇ ಇಷ್ಟು ಫಲ, ಪ್ರತಿ ದಿವಸ ಫಲವನ್ನು ಕೇಳ್ತಾನೆ ಇದ್ದೀವಿ. ನಾಳೆ ಅಂತೂ ಬಹಳ ಪವಿತ್ರವಾದ ದಿವಸ. ನಮಗೇನಂದ್ರೆ ನಮಗೆ ಪ್ರಾತಃ ಕಾಲ ನಾಳೆಯಿಂದ ಆರಂಭ ಅನ್ನೋ ಥರ ಆಗುತ್ತೆ. ಯಾಕೆಂದರೆ ನಾಳೆ ಗುರುರಾಯರ ಜನ್ಮ ದಿನ. ನಾವೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಿರುತ್ತೆ. ನೀವು ನಿಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದಕ್ಕಿಂತ ಗುರುಗಳ ಹುಟ್ಟುಹಬ್ಬವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸ್ಕೊಳ್ತೀರಿ ಅನ್ನೋದು ಬಹಳ ಮುಖ್ಯ. ಯಾಕೆ ಅಂತಂದರೆ ಗುರುಗಳು ಜಗತ್ತಿಗೆ ಅವರ ಉದಯ ಆದರೆ ಮಂಗಳ ಆಗತ್ತೆ. ನಾವು ಹುಟ್ಟಿದ್ದಕ್ಕೆ ಯಾರಿಗೆ ಮಂಗಳ ಆಗ್ಬೋದು? ಜಗತ್ತಿಗಾಗುತ್ತಾ? ಅವರು ಹುಟ್ಟಿದ್ದಕ್ಕೆ ಎಷ್ಟು ಜನ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅವರ ಜನ್ಮದಿನದ ಅಂಗವಾಗಿ ನಾವು ಏನೇ ಚಿಂತಿಸಿದ್ರೂ ನಮಗೆ ಒಳ್ಳೆಯ ಜನ್ಮ ಬರುತ್ತೆ, ಅನೇಕ ಜನ್ಮ ಮುಂದೆ ಏನೇನು ಬರುತ್ತೆ ಅದೆಲ್ಲ ಒಳ್ಳೆಯದಾಗತ್ತೆ ಅಂತ ಈ ಥರ ವಿಶೇಷವಾದ ದಿವಸ ನಾಳೆ ದಿವಸ ಈ ರಾಘವೇಂದ್ರ ಕವಚದ ಸಮರ್ಪಣೆಯನ್ನು ಗುರುರಾಯರಿಗೆ ನಾವು ಮಾಡ್ತಾ ಇದ್ದೇವೆ. ಮಂಗಳದ ದಿವಸ, ರಾಘವೇಂದ್ರ ಕವಚ ಉಪನ್ಯಾಸದ ಮಂಗಳ ದಿವಸ. ಅಂತಹ ಮಂಗಳ ದಿವಸದಂದು ನಾವೆಲ್ಲ ಅವರ ಅನುಗ್ರಹಕ್ಕೆ ನಾಳೆ ಈ ಉಪನ್ಯಾಸ ಮಾಲಿಕೆಯ ಕೊನೆಯ ಭಾಗವನ್ನು ಕೇಳಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಇಂದಿನ ಈ ಉಪನ್ಯಾಸದ ಪ್ರಾಯೋಜಕತ್ವವನ್ನು, ಅಂದರೆ ಪ್ರವಚನ ಸೇವೆಯನ್ನು ಮಾಡಿದ ರಾಜಶ್ರೀ ಸೂರಜ್ ಇವರ ಕುಟುಂಬಕ್ಕೆ ವಿಶೇಷವಾಗಿ ಆ ರಾಯರ ಈ ಕವಚ ಏನಿದೆ ಅವರಿಗೆ ಭದ್ರವಾಗಿ ಕವಚದಂತೆ ಅನುಗ್ರಹಿಸಲಿ ಇತ್ತು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.